ಶಹೀದ್ ಸ್ಮಾರಕ ಬಳಿ ಪುಷ್ಪನಮನವನ್ನು ಸಲ್ಲಿಸಿ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪನಮನವನ್ನು ಸಲ್ಲಿಸಿ ಧ್ವಜಾರೋಹಣವನ್ನು ನಡೆಸಿ ಮುಖ್ಯ ಅತಿಥಿಗಳು ಹಾಗೂ ಕುಲಪತಿಗಳು ಹಾಗೂ ಕುಲ ಸಚಿವರೆಲ್ಲರೂ ವೇದಿಕೆ ಬಳಿ ಆಗಮಿಸಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಬೆಳಗಿನ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ದಿನ 1950ನೇ ಜನವರಿ 26ರಂದು ಭಾರತದ ಹೃದಯದಲ್ಲಿ ಹೊಸ ಹೊತ್ತಿಗೆ ಉದಯವಾಯಿತು. ಆಗಷ್ಟೇ ಅಂದರೆ 1947ರಲ್ಲಿ ಪಡೆದ ಸ್ವಾತಂತ್ರ್ಯಕ್ಕೆ, ಸ್ವಾತಂತ್ರ್ಯದ ಕನಸುಗಳಿಗೆ ಹೊಸ ರೂಪ ನೀಡಿದ ಅದ್ಭುತ ಕ್ಷಣವದು. ಹರಡಿ ಹಂಚಿ ಹೋಗಿದ್ದ ಭಾರತವನ್ನ ಒಂದೇ ಸೂರಿನಡೆಗೆ ತಂದ ಅವಿಸ್ಮರಣೀಯ ದಿನವದು. ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ತನ್ನ ಹಕ್ಕುಗಳನ್ನ, ಕರ್ತವ್ಯಗಳನ್ನ ನೆನಪು ಮಾಡಿದ ದಿನವದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಹ ಮಹನೀಯರು ಕಂಡ ಕನಸು ನನಸಾದ ಅನನ್ಯ ದಿನವದು. ಈ ಪ್ರಚಂಡ ವಿಶ್ವದ ಅತಿ ದೀರ್ಘವಾದ ಸಂವಿಧಾನ, ಭಾರತೀಯ ಸಂವಿಧಾನ ಜಾರಿಗೆ ಬಂದ ಅಮೋಘ ದಿನವದು. ಈ ಮಹಾನ್ ಸಂವಿಧಾನ ಕೇವಲ ನಿಯಮಗಳ ಸಂಕಲನವಲ್ಲ, ಇದು ನ್ಯಾಯ, ಸ್ವಾತಂತ್ರ್ಯ ಮತ್ತು ಗೌರವವನ್ನ ಪ್ರತಿಯೊಬ್ಬ ನಾಗರಿಕನಿಗೂ ಒದಗಿಸುವ ಆಶಾಕಿರಣ. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಅಂಬೇಡ್ಕರ್ ಹಾಗೂ ಇನ್ನೂ ಅನೇಕ ಚಿಂತಕರನ್ನೊಳಗೊಂಡ ಸಮಿತಿಯು 1949ನೇ ನವೆಂಬರ್ 26ರಂದು ಸಂವಿಧಾನವನ್ನ ಅಂಗೀಕರಿಸಿದರು. 1930ರ ಪೂರ್ಣ ಸ್ವರಾಜ್ಯವನ್ನು ನೆನಪಿಸುವ ಸಲುವಾಗಿ ಅದು ಜಾರಿಗೆ ಬಂದದ್ದು 1950ರ ಜನವರಿ 26ರಂದು. ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ಸ್ಥಾಪಿತವಾದ ಈ ದಿನವನ್ನ ಮುಂದಿನ 10 ತಲೆಮಾರುಗಳು, ಸಹಸ್ರಮಾನ ವರ್ಷಗಳವರೆಗೆ ನೆನಪಿನಲ್ಲಿಡುವ ಸಲುವಾಗಿ ನಾವೆಲ್ಲ ಭಾರತೀಯರು ಒಟ್ಟಾಗಿ ಒಂದಾಗಿ ಸಂಭ್ರಮದಿಂದ ಆಚರಿಸುವುದೇ ಈ ಪ್ರಜಾಪ್ರಭುತ್ವ ದಿನ. ಮತ್ತೊಮ್ಮೆ ಇಲ್ಲಿ ನೆರೆದಂತ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯವನ್ನ ತಿಳಿಸಿಕೊಳ್ಳುತ್ತಾ, ಇಷ್ಟು ಹಿನ್ನೆಲೆಯೊಂದಿಗೆ ಇದೀಗ ಈ ದಿನದ ಕಾರ್ಯಕ್ರಮದ ಮುನ್ನೆಲೆಗೆ ಸಾಗೋಣ. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಪ್ರೊಫೆಸರ್ PL ಧರ್ಮ, ಗೌರವಾನ್ವಿತ ಉಪಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ. ಇಂದು ನಮ್ಮೊಂದಿಗಿದ್ದಾರೆ ಶ್ರೀ ಕೆ ರಾಜು ಮೊಗಬೀರ KS, ಗೌರವಾನ್ವಿತ ಕುಲ ಸಚಿವರು, ಮಂಗಳೂರು ವಿಶ್ವವಿದ್ಯಾನಿಲಯ. ಇಂದು ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಸೇರಿಕೊಂಡಿದ್ದಾರೆ ಈ ದೇಶದ ಹೆಮ್ಮೆಯ ಪುತ್ರ, ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಪ್ರೊಫೆಸರ್ BN ಪ್ರಸಾದ್. ಹಾಗೂ ಇನ್ನು ನಮ್ಮೊಂದಿಗಿದ್ದಾರೆ ಪ್ರೊಫೆಸರ್ B ಸಂಗಪ್ಪ, ಹಣಕಾಸು ಅಧಿಕಾರಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ. ಇನ್ನು ನಮ್ಮೊಂದಿಗಿದ್ದಾರೆ ಪ್ರೊಫೆಸರ್ ದೇವೇಂದ್ರಪ್ಪ, ಪರೀಕ್ಷಾಂಗ ಕುಲ ಸಚಿವರು, ಮಂಗಳೂರು ವಿಶ್ವವಿದ್ಯಾನಿಲಯ. ಇವರೆಲ್ಲರನ್ನ ಅತಿ ಆದರದಿಂದ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಇವರೆಲ್ಲರನ್ನ ವೇದಿಕೆಗೆ ಕರೆತರಬೇಕಾಗಿ ಗೌರವಾನ್ವಿತ ಕುಲ ಸಚಿವರಾದ ಶ್ರೀ ಕೆ ರಾಜು ಮೊಗವೀರ KS ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಅತಿಥಿಗಳೆಲ್ಲರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಭಾರತದ ಪ್ರಜೆಗಳಾದ ನಾವು ಎಂದು ಪ್ರಾರಂಭವಾಗುವ ನಮ್ಮ ಸಂವಿಧಾನದ ಪೀಠಿಕೆಯಂತೆ ಈ ಸಂವಿಧಾನ ಈ ದೇಶದ ಹೆಜ್ಜೆ ಕುರಿತು. ಹಲವು ಭಾಷೆ, ಹಲವು ಸಂಸ್ಕೃತಿಗಳ ಜನತೆಯನ್ನ ಒಂದು ಜೀವಂತ ಸಂವೇದನೆಗೆ ಕಟ್ಟಿ ಹಿಡಿಯುವ ಇದು ಒಂದು ಅಸಾಧಾರಣ ಶಕ್ತಿ. ಇದೀಗ ನಾಡಗೀತೆ ಹಾಗೂ ವಿಶ್ವವಿದ್ಯಾನಿಲಯ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ನಾಡಗೀತೆ ಹಾಗೂ ವಿಶ್ವವಿದ್ಯಾನಿಲಯ ಗೀತೆಗಾಗಿ ನಿಮ್ಮ ಮುಂದೆ ಮಹೇಂದ್ರ ಮತ್ತು ತಂಡ. जय भारत जननीय तनुजाते, जय हे कर्नाटक माते, जय सुंदर नदी वळಗಳ ನಾಡೆ, जय हे रस ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ.
ತೈರಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಜನಗಣ ಹೋಲುವ ಧೊರೆಗಳ ಧಾಮ ಗಾಯಕ ವೈರಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಜ್ಞಾನವೇ ಬೆಳಕು ಬೆಳಗೋಕೆ ಈ ಬದುಕು ಜ್ಞಾನವೇ ಬೆಳಕು ಬೆಳಗೋಕೆ ಈ ಬದುಕು ಎರೆಯುತ್ತ ಜ್ಞಾನ ತೆರೆಸುತ್ತ ಕಣ್ಣ ಈ ವಿದ್ಯೆ ಹೊನ್ನ ಕಿರಣ ದಿನ ಪಾಠ ಪಠಣ ಗುರು ಬುದ್ಧಿ ವಚನ ಇದು ವಿದ್ಯಾದಾನ ತಾಣ ಪಡೆದಾಗಲೇನೆ ಸಿರಿ ಶಿಕ್ಷಣ ನಮ ಅಂಧಕಾರ ದಮನ ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳೂರು ವಿಶ್ವವಿದ್ಯಾನಿಲಯ ನಮನ ನಮನ ಜ್ಞಾನವೇ ಬೆಳಕು ಬೆಳಗೋಕೆ ಈ ಬದುಕು ಜ್ಞಾನವೇ ಬೆಳಕು ಬೆಳಗೋಕೆ ಈ ಬದುಕು ಜ್ಞಾನದೇ ಗುರವೇ ಬೀಡು ಬಿಟ್ಟಿದೆ ಕಡಲಿನ ತಡಿಯಲ್ಲಿ ಅರಿವು ಮೂಡಿಸುವ ಗುರುವೇ ದೇವರು ನಮ್ಮ ಈ ಗುಡಿಯಲ್ಲಿ ಎಲ್ಲ ಸಾಧನೆಯ ಮುಟ್ಟು ಮೆಟ್ಟಿಲು ಹತ್ತೋದಿಲ್ಲೆ ಮೊದಲು ವಿದ್ಯೆಯೇ ನಮ್ಮಯ ಹಕ್ಕು ನಾಳೆಯ ದಿಕ್ಕು ಜೀವನದ ಸೆಲೆಯು ಜ್ಞಾನವೇ ಬೆಳಕು ಬೆಳಗೋಕೆ ಈ ಬದುಕು ಎರೆಯುತ್ತ ಜ್ಞಾನ ತೆರೆಸುತ್ತ ಕಣ್ಣ ಈ ವಿದ್ಯೆ ಹೊನ್ನ ಕಿರಣ ದಿನ ಪಾಠ ಪಠಣ ಗುರು ಬುದ್ಧಿ ವಚನ ಇದು ವಿದ್ಯಾದಾನ ತಾಣ ಪಡೆದಾಗಲೇನೆ ಸಿರಿ ಶಿಕ್ಷಣ ನಮ ಅಂಧಕಾರ ದಮನ ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳೂರು ವಿಶ್ವವಿದ್ಯಾನಿಲಯ ನಮನ ನಮನ ಜ್ಞಾನವೇ ಬೆಳಕು ಬೆಳಗೋಕೆ ಈ ಬದುಕು ಜ್ಞಾನವೇ ಬೆಳಕು ಬೆಳಗೋಕೆ ಈ ಬದುಕು. ನಾಡಗೀತೆಯೊಂದಿಗೆ ತಾಯಿ ಭುವನೇಶ್ವರಿಯ ಪಾದಾರವಿಂದಗಳಿಗೆ ನಮನವನ್ನು ಸಲ್ಲಿಸಿದ ಹಾಗೂ ವಿಶ್ವವಿದ್ಯಾನಿಲಯ ಗೀತೆಯೊಂದಿಗೆ ತಾಯಿ ಸರಸ್ವತಿಗೆ ನಮನವನ್ನು ಸಲ್ಲಿಸಿದ ಮಹೇಂದ್ರ ಮತ್ತು ತಂಡದವರಿಗೆ ಧನ್ಯವಾದಗಳು. ಅತಿಥಿ ದೇವೋಭವ ಎಂಬ ಮಾತಿನಂತೆ ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಅಭ್ಯಾಗತರೆಲ್ಲರನ್ನ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಇಲ್ಲಿ ನೆರೆದಂತ ಎಲ್ಲರನ್ನ ಸ್ವಾಗತಿಸಬೇಕಾಗಿ ಗಣಿತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಚಂದ್ರು ಹೆಗಡೆ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. Very good morning to everyone. It gives me immense pride and a great honor for me to welcome all of you in this great occasion. First of all, I would wish you all of you a very happy happy Republic Day. As we gather here in this occasion, we honor the vision of our Constitution, which serves as guiding light for our democratic nation. Republic Day is celebrated of the values of justice, liberty, equality and fraternity that unite us, a country of
diverse cultures and traditions. We are truly privileged to have among us eminent personalities whose achievements and contributions exemplify the spirit of excellence and dedication to our nation's progress. We have with us President of today's function, Professor P.L. Dharma, Honorable Vice Chancellor of Mangalore University, Mangala Gangotri. I welcome you, sir. Professor Dharma is an inspiring leader and an educator for excellence. He has been recognized with numerous prestigious awards, including the Excellence and Leadership Award in Education 2020, the Dr. APJ Abdul Kalam Rashtriya Puraskar, and the Public Relations Person of the Year 2024. I welcome you, sir. I would like to extend my warm welcome to a distinguished chief guest, a learned person, great scholar, Lieutenant General Professor B.N.B.M. Prasad, a great personality, scholarly person. He has academic and professional credentials his academic and professional credentials are vast, including Masters of Doctor in Medicine, DNB in Medicine, DTCD and DNB in Respiratory Medicine, DM in Pulmonary Medicine, NMAMS in European Diploma in Adult Respiratory Medicine, and great fellowships like FICP, FICCP from USA, Glasgow, and FRCP from London. These are the fellowships which recognize their contribution to the medicine all over the world. Dr. Prasad is a true patriot and an exemplary professional whose career spans nearly 4 decades of service to the nation. Commissioned as medical officer in 1977, he served in high altitude regions like Kargil. He was awarded the Sena Medal for his courageous act of rescuing soldiers. Dr. Prasad's career includes establishing state-of-the-art respiratory centers across the armed forces and serving the Director General of Hospital Services and President's Honorary Surgeon. This is one of the great positions. His academic and professional credentials are very vast. His dedication to healthcare, both in armed forces and beyond, is unparalleled, and we are delighted to have him here today. We are lucky that he has agreed to come. I welcome you, sir. Also with us, Registrar of Mangalore University, Shri Raju K. Magavira, sir. He is a very efficient administrator. I welcome you, sir. Also with us, Professor Devendrappa sir and Professor Sangappa sir, respectively the Registrar Evaluation and Finance Officer. I welcome you both of you. We have with us Deans of various faculties, Chairmen of various departments, and faculties, non-teaching staff. I welcome all of you for this program. I welcome syndicate members, academic council members, media persons, and all the students, NCC Army and Navy cadets for this program. I welcome one and all. Thank you, Professor. ಧನ್ಯವಾದಗಳು ಸರ್. ಎಲ್ಲರನ್ನ ಸ್ವಾಗತಿಸಿದ ನಿಮಗೂ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದೀಗ ಈ ನಮ್ಮ ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಬಂದಿರುವಂತಹ ಪ್ರೊಫೆಸರ್ ಅಂಡ್ ಡಾಕ್ಟರ್ BNBM ಪ್ರಸಾದ್ ಇವರಿಗೆ ಒಂದು ಪುಟ್ಟ ಹೂಗಿಡವನ್ನು ನೀಡಿ ಸ್ವಾಗತಿಸಬೇಕಾಗಿ ಗೌರವಾನ್ವಿತ ಉಪಕುಲಪತಿಗಳಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಹಸಿರು ಕ್ಯಾಂಪಸ್ ಎಂದೇ ಪ್ರಖ್ಯಾತಿಯನ್ನು ಪಡೆದಿದೆ. ಈ ಸಲುವಾಗಿ ನಾವು ಒಂದು ಪುಟ್ಟ ಹೂಗಿಡವನ್ನು ನೀಡಿ ಗೌರವಾನ್ವಿತ ವಿಶೇಷ ಅತಿಥಿಗಳನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್.
ಇದೀಗ ಈ ನಮ್ಮ ಈ ಕಾರ್ಯಕ್ರಮದ ಮುಂದಿನ ಅಂಕವಾಗಿ ನಾವು ಒಂದು ದೇಶಭಕ್ತಿ ತುಂಬಿದ ಒಂದು ಸುಂದರ ಗೀತೆಯನ್ನು ಕೇಳಲು ಅವಕಾಶವನ್ನು ಪಡೆಯುತ್ತಿದ್ದೇವೆ. ನಮ್ಮಲ್ಲಿ ದೇಶ ಪ್ರೇಮವನ್ನು ಜಾಗೃತಗೊಳಿಸುವ ದಿಕ್ಕು ದಿಕ್ಕಿಗೂ ಮೊಳಗಲಿ ಎಂಬ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಹೊಸ ಕಳೆಯನ್ನು ನೀಡಲು ಬರಮಾಡಿಕೊಳ್ಳೋಣ. MBA ದ್ವಿತೀಯ ವರ್ಷದ MBA ವಿದ್ಯಾರ್ಥಿ ಮಹೇಂದ್ರ. ದಿಕ್ಕು ದಿಕ್ಕಿಗೂ ಮೊಳಗಲಿ ಘೋಷಣೆ, ದಿಕ್ಕು ದಿಕ್ಕಿಗೂ ಮೊಳಗಲಿ ಘೋಷಣೆ, ನನ್ನಯ ದೇಶ ಮಹಾನ, ಭಾರತ ಸ್ವರ್ಗ ಸಮಾನ, ಭಾರತ ಸ್ವರ್ಗ ಸಮಾನ. ದಿಕ್ಕು ದಿಕ್ಕಿಗೂ ಮೊಳಗಲಿ ಘೋಷಣೆ, ನನ್ನಯ ದೇಶ ಮಹಾನ, ಭಾರತ ಸ್ವರ್ಗ ಸಮಾನ, ಭಾರತ ಸ್ವರ್ಗ ಸಮಾನ. ಉದಿಸುವ ಸೂರ್ಯನ ಸಂಗಡ ಕೇಳಿದೆ, ಉದಿಸುವ ಸೂರ್ಯನ ಸಂಗಡ ಕೇಳಿದೆ, ಹಕ್ಕಿಯ ಚಿಲಿಪಿಲಿಗೀತ, ಗಿರಿ ಕಂದರದಲ್ಲಿ ಹರಿಯುವ ನೀರಲಿ, ಗಿರಿ ಕಂದರದಲ್ಲಿ ಹರಿಯುವ ನೀರಲಿ, ಭಾರತನಾದ ಸುನಾದ, ಭಾರತನಾದ ಸುನಾದ. ದಿಕ್ಕು ದಿಕ್ಕಿಗೂ ಮೊಳಗಲಿ ಘೋಷಣೆ, ನನ್ನಯ ದೇಶ ಮಹಾನ, ಭಾರತ ಸ್ವರ್ಗ ಸಮಾನ, ಭಾರತ ಸ್ವರ್ಗ ಸಮಾನ. ಹಸುರಿನ ಹಸೆಯಲಿ ಚಾಚಿದ ಮೊಗ್ಗೆಯು, ಹಸುರಿನ ಹಸೆಯಲಿ ಚಾಚಿದ ಮೊಗ್ಗೆಯು, ಕಾದಿದೆ ತುಂಬಿಯ ಸ್ನೇಹ, ಬೀಸುವ ಗಾಳಿಯು ಅಲೆಯಲೆ ತಂದಿದೆ, ಬೀಸುವ ಗಾಳಿಯು ಅಲೆಯಲೆ ತಂದಿದೆ, ಹುಟ್ಟಿದ ದೇಶದ ಪ್ರೇಮ, ಹುಟ್ಟಿದ ದೇಶದ ಪ್ರೇಮ. ದಿಕ್ಕು ದಿಕ್ಕಿಗೂ ಮೊಳಗಲಿ ಘೋಷಣೆ, ನನ್ನಯ ದೇಶ ಮಹಾನ, ಭಾರತ ಸ್ವರ್ಗ ಸಮಾನ, ಭಾರತ ಸ್ವರ್ಗ ಸಮಾನ. ತಾಯಿಯ ಮಡಿಲು ಜನಿಸಿದ ನಾಡು, ತಾಯಿಯ ಮಡಿಲು ಜನಿಸಿದ ನಾಡು, ಕೇಳಿರಿ ಸ್ವರ್ಗ ಸಮಾನ, ತಾಯಿಯ ಮಡಿಲು ಜನಿಸಿದ ನಾಡು, ಕೇಳಿರಿ ಸ್ವರ್ಗ ಸಮಾನ, ನೆನೆಯಿರಿ ಭಾರತ ಜನುಮ ಜನುಮವು, ನೆನೆಯಿರಿ ಭಾರತ ಜನುಮ ಜನುಮವು, ನಮಿಸಿರಿ ಭಾರತ ಚರಣ, ನಮಿಸಿರಿ ಭಾರತ ಚರಣ. ದಿಕ್ಕು ದಿಕ್ಕಿಗೂ ಮೊಳಗಲಿ ಘೋಷಣೆ, ನನ್ನಯ ದೇಶ ಮಹಾನ, ಭಾರತ ಸ್ವರ್ಗ ಸಮಾನ, ಭಾರತ ಸ್ವರ್ಗ ಸಮಾನ.
ದಿಕ್ಕಿಗೂ ಮೊಳಗಲಿ, ವಿಶ್ವದೆಲ್ಲೆಡೆ ಪಸರಿಸಲಿ ಭಾರತದ ಕೀರ್ತಿ ಎಂದು ತಮ್ಮ ಸುಶ್ರಾವ್ಯ ಕಂಠದಿಂದ ಹಾಡಿದಂತಹ ಮಹೇಂದ್ರ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲ ಶ್ಲಾಘಿಸೋಣ ಎಂದು ಹೇಳುತ್ತಾ, ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಂದು ಕಳೆಯನ್ನ ತುಂಬಾ ಸಲುವಾಗಿ ಗೌರವಾನ್ವಿತ ಕುಲಸಚಿವರಾದ ಶ್ರೀ ಕೆ ರಾಜು ಮೊಗವೀರ KS ಇವರನ್ನ ವೇದಿಕೆಗೆ ಆಹ್ವಾನಿಸಲು ಬಹು ಸಂತೋಷದಿಂದಿದ್ದೇನೆ. ನಮ್ಮ ವಿಶ್ವವಿದ್ಯಾನಿಲಯದ ನಿಯಮಾವಳಿ ಮತ್ತು ಆಡಳಿತ ವ್ಯವಹಾರಗಳಿಗೆ ಅತಿ ಶಿಸ್ತಿನಿಂದ ಮಾರ್ಗದರ್ಶನ ನೀಡುವ ನಮ್ಮ ಗೌರವಾನ್ವಿತ ಕುಲಸಚಿವರು ಸರ್, ವೇದಿಕೆ ನಿಮ್ಮ ಮಾತುಗಳಿಗೆ. ನೆರೆದಿರತಕ್ಕಂಥ ಎಲ್ಲರಿಗೂ ಸಹ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 76ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಮಾಡಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮರವರೇ, ನಮ್ಮೊಂದಿಗೆ ಇವತ್ತೊಬ್ಬರು ಎಕ್ಸ್ಟ್ರಾರ್ಡಿನರಿ ಪರ್ಸನಾಲಿಟಿ ಇದ್ದಾರೆ. ಲೆಫ್ಟಿನೆಂಟ್ ಜನರಲ್ ರಿಟೈರ್ಡ್ ಡಾಕ್ಟರ್ ಪ್ರೊಫೆಸರ್ BM ಪ್ರಸಾದ್. ಬಹಳ ಅಪರೂಪಕ್ಕೆ ಈ ರೀತಿಯ ಒಂದು ವಿಶಿಷ್ಟ ವ್ಯಕ್ತಿತ್ವ ಹೊಂದಿರುವ ಮಹನೀಯರು ವಿಶ್ವವಿದ್ಯಾನಿಲಯಕ್ಕೆ ಆಗಮಿಸ್ತಾರೆ. ಅಂಥವರು ಇವತ್ತು ನಮ್ಮ ಮುಂದೆ ಇದ್ದಾರೆ. ಅವರ ಮಾತುಗಳನ್ನು ಕೇಳಲಿಕ್ಕೆ ನಾವೆಲ್ಲ ತುಂಬ ಉತ್ಸುಕರಾಗಿದ್ದೇವೆ. ನಿಮ್ಮ ಮಾತುಗಳಿಂದ ನಾವು ಪ್ರೋತ್ಸಾಹಿತರಾಗ್ತೀವಿ ಅನ್ನುವ ಭರವಸೆ ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೆ ನಾನು ಕೊಡ್ತಾ, ವೇದಿಕೆಯಲ್ಲಿ ನನ್ನೊಂದಿಗಿರುವ ಪರೀಕ್ಷಾ ಕುಲಸಚಿವರೇ, ಹಣಕಾಸು ಅಧಿಕಾರಿಗಳೇ, ನೆರೆದಿರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕ ಮಿತ್ರರೇ, ವಿದ್ಯಾರ್ಥಿಗಳೇ, ಮಂಗಳೂರು ವಿಶ್ವವಿದ್ಯಾಲಯದ ಸಿಬ್ಬಂದಿ ವರ್ಗದವರೇ, ಒಂದು ರಾಷ್ಟ್ರದ ಇತಿಹಾಸ ನಾವು ನೋಡಿದರೆ ಕೆಲವು ದಿನಗಳು ಅಥವಾ ಕೆಲವು ಕ್ಷಣಗಳನ್ನು ನಾವು ಡಿಫೈನಿಂಗ್ ಮೂಮೆಂಟ್ಸ್ ಇನ್ ದ ಹಿಸ್ಟ್ರಿ ಆಫ್ ದ ನೇಷನ್ ಅಂತ ಹೇಳ್ತೀವಿ. ಭಾರತದ ಸಂದರ್ಭದಲ್ಲಿ 1947 ಆಗಸ್ಟ್ 14 ಮಧ್ಯರಾತ್ರಿ ಅಂತ ಒಂದು ಡಿಫೈನಿಂಗ್ ಮೂಮೆಂಟ್. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕ್ಷಣ ಅದು. ರಾತ್ರಿ 12 ಗಂಟೆ ಭಾರತದ ತ್ರಿವರ್ಣ ಧ್ವಜ ಕೆಂಪು ಕೋಟೆಯಲ್ಲಿ ಮೇಲಕ್ಕೇರಿ ಬ್ರಿಟಿಷ್ ಧ್ವಜ ಯೂನಿಯನ್ ಜಾಕ್ ಕೆಳಗಿಳಿದ ಕ್ಷಣ ಅದು. ಅದೇ ರೀತಿಯ ಇನ್ನೊಂದು ದಿನ ಜನವರಿ 26, 1950. 1947ರಲ್ಲಿ ಏನು ಸ್ವಾತಂತ್ರ್ಯ ನಾವು ಗಳಿಸಿದ್ದೀವಿ, ಆ ಸ್ವಾತಂತ್ರ್ಯ ಗಳಿಸಿದ ನಂತರ ಶತಮಾನಗಳ ಆಶೋತ್ತರಗಳು ಸ್ವಾತಂತ್ರ್ಯೋತ್ತರದ ಕಾಲದಲ್ಲಿ ಹೇಗೆ ಸಾಕಾರಗೊಳ್ಳಬೇಕು ಅನ್ನುವ ಬಗ್ಗೆ ನಮ್ಮದೇ ಕಾನೂನನ್ನು, ನಮ್ಮದೇ ಸಂವಿಧಾನವನ್ನು ಜಾರಿಗೆ ತರಲು ನಿರ್ಧರಿಸಿದ ದಿನ ಜನವರಿ 26. ಅದನ್ನೇ ನಾವಿವತ್ತು 75 ವರ್ಷಗಳ ನಂತರ 76ನೇ ಗಣರಾಜ್ಯೋತ್ಸವ ದಿನವನ್ನಾಗಿ ಇವತ್ತು ಆಚರಿಸ್ತಾ ಇದ್ದೇವೆ. ಈ ಕ್ಷಣದಲ್ಲಿ ಸಂವಿಧಾನದ ನಿರ್ಮಾತೃರಾದ ಡಾಕ್ಟರ್ BR ಅಂಬೇಡ್ಕರ್ ಅವರು, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮಾತ್ರ ಅಲ್ಲ, ಸಂವಿಧಾನ ಸಭೆಯ ಸದಸ್ಯರಾಗಿ ಈ ದೇಶದ ಸಂವಿಧಾನವನ್ನು ರೂಪುಗೊಳ್ಳಲಿಕ್ಕೆ ಕಾರಣಕರ್ತರಾದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಎಲ್ಲ ಸರ್ವ ಸದಸ್ಯರನ್ನು ನೆನಪಿಸಿಕೊಳ್ಬೇಕಾದ ಒಂದು ಪುಣ್ಯದ ದಿನ ಇವತ್ತು. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ಮಾನ್ಯ ಅತಿಥಿಗಳಿಗೆ ಮತ್ತು ಕುಲಪತಿಗಳಿಗೆ ಹೆಚ್ಚು ಸಮಯಾವಕಾಶವನ್ನು ನಾವು ನೀಡಬೇಕಾಗಿದೆ. ಅವರ ಮಾತುಗಳನ್ನು ನಾವು ಇವತ್ತಿಲ್ಲಿ ಕೇಳಬೇಕಾಗಿದೆ. ಒಬ್ಬರು ಸೇನೆಯಲ್ಲಿದ್ದು ದೇಶ ಕಟ್ಟಿದ, ದೇಶವನ್ನು ರಕ್ಷಿಸಿದ ಮಹನೀಯರು, ಇನ್ನೊಬ್ಬರು ರಾಜ್ಯಶಾಸ್ತ್ರ ಸಂವಿಧಾನವನ್ನು ಬೋಧಿಸ್ತಾ ನಮಗೆಲ್ಲ ಜ್ಞಾನ ತುಂಬುತ್ತಿರುವ ಹಿರಿಯರು. ಹಾಗಾಗಿ ಅವರಿಬ್ಬರ ಮಾತುಗಳನ್ನು ನಾವು ಜಾಸ್ತಿ ಕೇಳಬೇಕು. ಎರಡೇ ವಿಷಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸಂವಿಧಾನದ ಪೀಠಿಕೆಯಲ್ಲಿ, ದಿ ಪ್ರೈಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನಲ್ಲಿ ವಿ ದ ಪೀಪಲ್ ಅನ್ನುವ ಪೀಠಿಕೆಯನ್ನ ಅನ್ನುವ ಶಬ್ದಗಳಿಂದ ಆರಂಭ ಆಗ್ತದೆ. ವಿ ದ ಪೀಪಲ್, ನಾವು ಈ ದೇಶದ ಜನರು.
ನಾವು ಈ ಸಂವಿಧಾನವನ್ನು ನಮಗಾಗಿ ಅರ್ಪಿಸಿಕೊಂಡಿದ್ದೇವೆ ಅಂತ ಹೇಳಿಕೊಂಡು ಬರುವಂಥ 4 ಮುಖ್ಯ ಐಡಿಯಾಗಳೇನಿದೆ, ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ. ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಇವು ಕೇವಲ ಶಬ್ದಗಳಲ್ಲ. ಈ 4 ಶಬ್ದಗಳು ಏನು ಹೇಳ್ತೇವೆ, ಒಂದು ರೀತಿಯ ವಿಚಾರಗಳು, ಐಡಿಯಾಗಳು, ಎಥೋಸ್, ಕಾನ್ಸೆಪ್ಟ್ಸ್. ನೀವು ಅದನ್ನು ಹೇಗೆ ಇಂಟರ್ಪ್ರಿಟ್ ಮಾಡ್ತೀರಿ, ಹೇಗೆ ಅದನ್ನು ಅಂತರ್ಗತ ಮಾಡ್ಕೊಳ್ತೀರಿ, ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ಅವುಗಳ ಮಹತ್ವ ಇರ್ತದೆ. ಅವು ಕೇವಲ ಶಬ್ದಗಳೇ ಆದರೆ ಶಬ್ದಗಳಷ್ಟಕ್ಕೆ ಆಗಿ ಉಳ್ಕೊಳ್ತವೆ. ಕಾನೂನು ಪುಸ್ತಕದ ಶಬ್ದಗಳಲ್ಲಿ ಮಾತ್ರ ಅವುಗಳು ರಿಫ್ಲೆಕ್ಟ್ ಆಗ್ತವೆ. ಹಾಗಲ್ಲ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರತಿಯೊಬ್ಬರೂ ಸಹ, ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಮಹಾತ್ಮ ಗಾಂಧೀಜಿಯವರವರೆಗೆ ಈ ದೇಶವನ್ನು ಒಂದು ಸ್ವತಂತ್ರ ಸಮಾನತೆಯ ದೇಶವನ್ನಾಗಿ ಕಟ್ಟುವ ಕನಸಿತ್ತು. ಆ ಕನಸು ಸಾಕಾರಗೊಂಡಿದ್ದು ನಮ್ಮ ಸಂವಿಧಾನದ ಮೂಲಕ. ಇವತ್ತು ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳಾಗಿವೆ. ಸಂವಿಧಾನ ಕಟ್ಟಲಿಕ್ಕೆ, ಸಂವಿಧಾನ ಬರೆಯಲಿಕ್ಕೆ, ಸಂವಿಧಾನ ರಚಿಸಲಿಕ್ಕೆ ತೊಡಗಿದವರ ಕನಸುಗಳು ಸಾಕಷ್ಟು ಸಾಕಾರಗೊಂಡಿವೆ. ಆದರೆ ಇನ್ನೂ ಸಹ ಈ ದೇಶದಲ್ಲಿ ಸಾಮಾಜಿಕ ಅಸಮಾನತೆ, ಭೇದ ಭಾವಗಳನ್ನು ನಾವು ಕಾಣ್ತಾ ಇದ್ದೀವಿ. ಅವುಗಳನ್ನೆಲ್ಲ ಮೀರಿ ಭಾರತ ಒಂದು ದೇಶವಾಗಿ, ನಮ್ಮ ಸ್ನೇಹಿತರು ಹಾಡ್ದಾಗೆ ಒಂದು ಸ್ವರ್ಗವಾಗಿ ನಾವು ಮಾರ್ಪಾಡು ಮಾಡಬೇಕಂತ ಹೇಳಿದರೆ, ಈ ದೇಶದ ಸಂವಿಧಾನ ನಿರ್ಮಾತರ ಕಲ್ಪನೆ ಏನಿದೆ, ಆ ಕಲ್ಪನೆಯನ್ನು ನಾವು ಪ್ರತಿಯೊಬ್ಬರು ಕಾಯ ವಾಚ ಮನಸ್ಸ ಈಡೇರಿಸಬೇಕಾದ ಅಗತ್ಯ ಇದೆ. ಸಂವಿಧಾನ ನಮಗೆ ಹಕ್ಕುಗಳನ್ನು ಕೊಟ್ಟಿದೆ, ಸಂವಿಧಾನ ನಮಗೆ ಕರ್ತವ್ಯಗಳನ್ನು ಕೊಟ್ಟಿದೆ. ಸಂವಿಧಾನ ನಮ್ಮನ್ನ ಈ ದೇಶದಲ್ಲಿ ಒಬ್ಬ ಸರ್ವತಂತ್ರ ಸ್ವತಂತ್ರ ಪ್ರಜೆಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದೇ ರೀತಿ ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ, ನಮ್ಮ ಸುತ್ತಮುತ್ತಲೂ ಇದ್ದವರು, ನಮ್ಮ ನೆರೆಹೊರೆಯವರು, ದೀನದಲಿತರು, ಬಡವರನ್ನ ಗೌರವದಿಂದ ಬದುಕಲಿಕ್ಕೆ ಬಿಡಬೇಕಾದ ಅಗತ್ಯವನ್ನು ಸಹ ಸಂವಿಧಾನ ನಮಗೆ, ಆ ಜವಾಬ್ದಾರಿಯನ್ನು ಸಹ ಒದಗಿಸಿದೆ. ಈ ಎಲ್ಲ ಹಿನ್ನೆಲೆಯಿಂದ ನಾವು ಗಣರಾಜ್ಯೋತ್ಸವದ ನಿಜವಾದ ಅರ್ಥವನ್ನು ಅರಿತುಕೊಂಡು ಜೀವಿಸಬೇಕಾದ ಮತ್ತು ಆಚರಣೆ ಮಾಡಬೇಕಾದ ಅಗತ್ಯ ಇದೆ. 76ನೇ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ತಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ, ಸಂವಿಧಾನದ ಆಶಯಗಳನ್ನು ನಾವು ಸದಾ ಸ್ಮರಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ವಿಶ್ವವಿದ್ಯಾನಿಲಯದ ಕಾನೂನು ಮತ್ತು ನಿಯಮಾವಳಿಗಳಿಂದ ಅತಿ ಶಿಸ್ತಿನಿಂದ ನಡೆಸಿಕೊಂಡು ಹೋಗುತ್ತಿರುವಂತಹ ಗೌರವಾನ್ವಿತ ಕುಲಸಚಿವರಿಂದ ಸಂವಿಧಾನದ ಕುರಿತು ತಿಳಿದುಕೊಳ್ಳುವುದು ನಮ್ಮೆಲ್ಲರ ಸೌಭಾಗ್ಯವೆಂದೇ ತಿಳಿಯೋಣ. ನಾವು ಸಂವಿಧಾನ ನಮಗೆ ಸ್ವಾತಂತ್ರ್ಯವನ್ನು ನೀಡಿದೆ, ಹಾಗೂ ಅವುಗಳು ಹಕ್ಕುಗಳ ಜೊತೆಗೆ ನಮ್ಮ ಕರ್ತವ್ಯವನ್ನು ಕೂಡ ನೆನಪು ಮಾಡಿದ ಕುಲಸಚಿವರಿಗೆ ಧನ್ಯವಾದವನ್ನು ಮತ್ತೆ ಸಮರ್ಪಿಸಿಕೊಳ್ಳುತ್ತಾ, ಇದೀಗ ತಮ್ಮ ಸುಮಧುರ ಕಂಠದಿಂದ ಒಂದು ಸುಂದರ ದೇಶಭಕ್ತಿ ಗೀತೆಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದಾರೆ ಮಹೇಂದ್ರ ಮತ್ತು ತಂಡ. ನಮೋ ನಮೋ ಭಾರತಾಂಬೆ, ನಮೋ 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 ಭಾರತಾಂಬೆ ಸಾರಸ್ವತ ಶರೀರಿಣಿ, ನಮೋಸ್ತು ಜಗತಾ ವಂದೇ ಬ್ರಹ್ಮ ವಿದ್ಯಾ ಪ್ರಕಾಶಿನಿ. ನಮೋ ನಮೋ ಭಾರತಾಂಬೆ ಹಿಮಾಲಯ ಕಿರೀಟಿನಿ, ಗಂಗಾದ್ಯಾ ಸರಿತ ಸರ್ವಸ್ತನ್ಯಂ ತೇ ವಿಶ್ವ ಪಾವನಿ. ನಮೋ 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 ಭಾರತಾಂಬೆ, ನಮೋ ನಮೋ ಭಾರತಾಂಬೆ, ನಮೋ 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 ನಮೋ. ತದಿನ್ 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 ತನ ತದಿನ್ ತದಿನ್ ತದಿನ್
ತದಿನ್ ತದಿನ್ ತದಿನ್ ತದಿನ್ ತನ ತದಿನ್ 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 ಗಮ ಪನಿ ನೀನಿ ಮಗ ಮಗ ಗಮ ಪನಿ ನೀನಿ ಪನಿ ಸಮಗ ಗಪ ಮಪ ಗಮ ಸಗ ನಿಗ ಸಗ ನಿ ಸಪನಿ ಪಸನಿ ಪಾ ಪಸನಿ ಪನಿ ಪಮ ಪಸನಿ ಪನಿ ಪಮ ಪಮಗ ನಮೋ ನಮೋ ಭಾರತಾಂಬೆ ಬದರಿ ಷಂಡ ಮಂಡಿತೆ ತೀರ್ಥಿ ಕುರ್ವಂತಿ ಲೋಕಾಂಸೆ ತೀರ್ಥಭೂತ ಮುನೀಶ್ವರ ನಮೋ ನಮೋ ಭಾರತಾಂಬೆ ವಿಂಧ್ಯ ತುಂಗಸ್ತನಾಯಿತೆ ಸಮುದ್ರ ವಸನೆ ದೇವಿ ಸಹ್ಯಮಾಲಾ ವಿರಾಜಿತೆ ನಮೋ 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 ಭಾರತಾಂಬೆ ನಮೋ ನಮೋ ಭಾರತಾಂಬೆ ನಮೋ 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 ತದಿನ್ 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 ತನ ತದಿನ್ 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 ತನ ತದಿನ್ 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 ಗಮ ಪನಿ ನೀನಿ ಮಗ ಮಗ ಗಮ ಪನಿ ನೀನಿ ಪನಿ ಸಮಗ ಗಪ ಮಪ ಗಮ ಸಗ ನಿಗ ಸಗ ನಿ ಸಪನಿ ಪಸನಿ ಪಾ ಪಸನಿ ಪನಿ ಪಮ ಪಸನಿ ಪನಿ ಪಮ ಪಮಗ ನಮೋ ನಮೋ ಭಾರತಾಂಬೆ ಮುಕ್ತಿ ಕೇದಾರ ರೂಪಿಣಿ ಜ್ಞಾನ ಬೀಜ ಕರೆ ಪುಣ್ಯ ಋಷೇಂದ್ರ ತದಿ ಸೇವಿತೆ ನಮೋ ನಮೋ ಭಾರತಾಂಬೆ ಸರ್ವ ವಿದ್ಯಾ ವಿಲಾಸಿನಿ ಗೌಡ ಮೈತಿರ ಕಾಂಪಿಲ್ಯ ದ್ರವಿಡಾದಿ ಶರೀರಿಣಿ ನಮೋ 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 ಭಾರತಾಂಬೆ ನಮೋ ನಮೋ ಭಾರತಾಂಬೆ ನಮೋ 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 ತದಿನ್ 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 ತನ ತದಿನ್ 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 ತನ ತದಿನ್ 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 ಗಮ ಪನಿ ನೀನಿ ಮಗ ಮಗ ಗಮ ಪನಿ ನೀನಿ ಪನಿ ಸಮಗ ಗಪ ಮಪ ಗಮ ಸಗ ನಿಗ ಸಗ ನಿ ಸಪನಿ ಪಸನಿ ಪ ಪಸನಿ ಪನಿ ಪಮ ಪಸನಿ ಪನಿ ಪಮ ಪಮಗ ನಮೋ ನಮೋ ಭಾರತಾಂಬೆ ಸರ್ವತೀರ್ಥ ಸ್ವರೂಪಿಣಿ ಕಾಶಾಹಿ ಕಾಶ ಸೇ ಮಾತಾ ತ್ವಂ ಹಿ ಸರ್ವ ಪ್ರಕಾಶಿಕಾ ನಮೋ ನಮೋ ಭಾರತಾಂಬೆ ಗುರುಸ್ತ್ವಂ ಜಗತಾಂಬರೆ ವೇದ ವೇದಾಂತ ಗಂಭೀರೆ ನಿರ್ವಾಣ ಸುಖದಾಯಿನಿ ನಮೋ 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 ಭಾರತಾಂಬೆ ನಮೋ ನಮೋ ಭಾರತಾಂಬೆ ನಮೋ 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 ಯತಿಲೋಕ ಪದನ್ಯಾಸ ಪವಿತ್ರೀಕೃತ ಬಾಂಸವೇ ನಮೋಸ್ತು ಜಗತಾಂ ಧಾತ್ರಿ ಮೋಕ್ಷ ಮಾರ್ಗೈಕ ಸೇತವೇ ನಮೋ ಭಾರತಾಂಬೆ ನಮೋ 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 ಭಾರತಾಂಬೆ ಎನ್ನುತ್ತಾ ತಮ್ಮ ಸುಮಧುರ ಕಂಠದಿಂದ ಭಾರತಾಂಬೆಯ ಚರಣಗಳಿಗೆ ನಮನವನ್ನ ಸಲ್ಲಿಸಿದ ಮಹೇಂದ್ರ ಮತ್ತು ತಂಡದವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಶ್ಲಾಘಿಸೋಣ ಎಂದು ಹೇಳುತ್ತಾ ಇದೀಗ ನಮ್ಮ ಮುಖ್ಯ ಅತಿಥಿಗಳ ಮಾತುಗಳನ್ನ ಕೇಳುವಂತಹ ಸಮಯ. ಇವರ ಒಂದು ಕಿರು ಪರಿಚಯ ನೋಡುವುದಾದರೆ, ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಪ್ರೊಫೆಸರ್ ಅಂಡ್ ಡಾಕ್ಟರ್ BN ಪ್ರಸಾದ್ ರವರು 1977ರ ಅಕ್ಟೋಬರ್ 21ರಂದು ವೈದ್ಯಾಧಿಕಾರಿಯಾಗಿ ಭಾರತೀಯ ಸೇನೆಯಲ್ಲಿ ಸೇರಿದರು. ಕಾರ್ಗಿಲ್ ಹಿಮಾಚ್ಛಾದಿತ ಪ್ರದೇಶದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ ಯುವ ಕ್ಯಾಪ್ಟನ್ ಆಗಿದ್ದ ಇವರು ಹಿಮಸ್ಖಲನದಡಿ ಸಿಲುಕಿದ್ದ ಸೈನಿಕರನ್ನ ರಕ್ಷಿಸಿದ ಶೌರ್ಯಕ್ಕಾಗಿ ಸೇನಾ ಪದಕ ಗ್ಯಾಲೆಂಟರಿ ಪುರಸ್ಕಾರವನ್ನ ಪಡೆದರು. ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ 4 ದಶಕಗಳ ಕಾಲ ಸೇವೆ ಸಲ್ಲಿಸಿದ ಇವರು ಅತ್ಯುತ್ತಮ ವೈದ್ಯರಾಗಿ ಶ್ವಾಸಕೋಶ ತಜ್ಞರಾಗಿ ಹೊರಹೊಮ್ಮಿದರು. ಇವರು ಪುಣೆಯ ಸೇನಾ ಆಸ್ಪತ್ರೆ, ಕೋಲ್ಕತ್ತಾದ ಕಮಾಂಡರ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ
ಚಿಕಿತ್ಸಾ ಕೇಂದ್ರಗಳನ್ನು ಸ್ಥಾಪಿಸಿದರು. 2012ರಿಂದ 2014 ತನಕ ಇವರು ಕೋಲ್ಕತ್ತಾದ ಕಮಾಂಡ್ ಆಸ್ಪತ್ರೆಯನ್ನ ಮುನ್ನಡೆಸಿದರು. 2016 ನವೆಂಬರ್ನಲ್ಲಿ ಇವರು ಡೈರೆಕ್ಟರ್ ಜನರಲ್ ಹಾಸ್ಪಿಟಲ್ ಸರ್ವಿಸ್ ಮುಖ್ಯ ತಜ್ಞ ವೈದ್ಯರು ಮತ್ತು ರಾಷ್ಟ್ರಪತಿಗಳ ಗೌರವ ಸರ್ಜನ್ ಆಗಿ ನಿವೃತ್ತರಾದರು. ಸೇವೆಯ ನಂತರ ಇವರು ಅಮೃತ ಮೆಡಿಕಲ್ ಸೈನ್ಸ್ ಕೊಚ್ಚಿ, ಮಣಿಪಾಲ್ ಆಸ್ಪತ್ರೆ ಬೆಂಗಳೂರು, AIIMS ಜೋಧ್ಪುರ್ ಮತ್ತು KGMU ಲಕ್ನೋನಂತಹ ದೇಶದ ಪ್ರಮುಖ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ತಜ್ಞ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಇವರು ಉತ್ತರ ಪ್ರದೇಶ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರ ಸೇವೆ ಮತ್ತು ಸಾಧನೆಯನ್ನ ಗುರುತಿಸಿ 2019ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಯಿತು. ಇಂತಹ ಮಹಾನ್ ಸಾಧಕ ನಮ್ಮ ಈ ದಿನದ ಕಾರ್ಯಕ್ರಮದ ಇವರು ನಮ್ಮವರೇ ಆದ ಕೊಡಗು ಜಿಲ್ಲೆಯವರು ಕೂಡ ಆಗಿದ್ದಾರೆ. ಇಂತಹ ಮಹಾನ್ ಸಾಧಕ ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯವೆಂದೇ ಭಾವಿಸಬಹುದು. ಸರ್, ವೇದಿಕೆ ನಿಮ್ಮ ನುಡಿಮುತ್ತುಗಳಿಗಾಗಿ. Good morning, all of you. Respected Vice Chancellor, Professor B.L. Dharma, Registrar of this prestigious university, Babu Mogavira, Raju Mogavira, Registrar, Special Duty, Dr. Devendrappa, and Financial Officer Sangappa, office bearers of this university, and the faculty members, students, and the distinguished audience. At the outset, this is a day of celebration, and I compliment and let us rejoice Republic Day. You understand the significance of Republic Day that has been enumerated in great detail. And Republic has a significance. India was under the domination of invaders and also colonizers. We did not have our own status, standing, and ability to govern ourselves. So we got independence after a long struggle. We have to face almost 800 years of domination by external forces. And it is thanks to those people who dedicated their life, sacrificed their life, that we could get back our independence. We had this independence for thousands of years. And when we had this independence, we flourished. We dominated. We did great service to the society, to the humanity, and to the entire world. Because our ancestors had that zeal, the knowledge, the ability to do something extraordinary. Therefore, India was a heaven. India was a treasured house. It was called a golden bird. The people came to have this goal, to have this knowledge. They not only had that, they dominated us. They suppressed us. We did not understand our abilities and values. We should be really lucky. The founders of the Constitution have brought in those principles which have been there, which have been practiced for thousands of years, and which have been given by our great thinkers and philosophers. When we celebrate Republic Day, when we actually salute the founders of the Constitution who adopted this Constitution after India became independent. On 15th of August 1947, there was a special committee which was constituted under the leadership of great legendary Bharat Ambedkar, Baba Saheb Ambedkar. So, he came out with a brilliant piece of legislation, a brilliant piece
of ethics, the standards, what we call the Constitution. The Constitution tells us that we, the people of this country, the citizens of this country, the proud Indians, the sons and the daughters of this great land, we, the people of this country, we stand for what? Justice, equality, liberty, and fraternity. That capacity we have, when we have this capacity, why can't we live up to these values? How to build up this capacity? All the time we have been only discussing about Constitution, we have been discussing our rights, but we have a great duty to perform. Unless you do your duty in the manner that is prosperous, progressive, and in the best interest of this great country, we cannot defend all these values. Constitution has been there for practicing your profession in the manner it should be, so that it is going to serve the society and the world at large. As a doctor, as a person who has been involved in this profession, I know the value of Hippocratic oath. You know, Greek physician Hippocrates, almost 2,000 years ago, understood the value of service, the value of knowledge. As a doctor, the knowledge is extremely important. The knowledge about the human sufferings, the knowledge about the diseases, the knowledge how to build up the health. But if you want to translate this knowledge to the masses, you have to follow certain ethics, certain standards, certain values, and that we call the Hippocratic Oath. What does the Hippocratic Oath say? Non-malevolence, benevolence, justice, compassion, primum non nocere. If you can't do anything good, don't harm. Don't harm. That's a fundamental principle. Don't use a profession for selfishness, for your power. Use this knowledge for your own evolution, for the evolution of society, for the evolution of the humanity. And for us, the nation comes first, always and every time. And our comforts are lost. I can only tell my journey. I'm not here to educate you what you are supposed to do. I joined armed forces as a doctor. But when I joined the armed forces, I was inspired by the nation. How I got inspiration from the nation? The moment you go to the different parts of this country, when you face the enemy, then you understand the value of this country. So when I was posted to the high altitude regions of J&K, where the height is about 10,000 feet, almost 20,000 feet, where our soldiers are deployed. The temperature is extreme. It is -30, -40. There is hardly any oxygen. You can't breathe. So from the cozy comforts of Karnataka, you go to these places where your own existence is a struggle, and it's a matter of survival. There you have to be strong, you have to face the enemy, and you have to defend this country. That is what our soldiers are doing day in and day out, 24/7. India has a huge border, 15,200
land boundaries, kilometers of land boundaries. Sea, almost 7,500. And we are surrounded by 7 nations. Some of them are not, are there against our own interest. We have to defend ourselves. India has fought several wars. Soon after independence, the Pakistanis, they attacked us in J&K. And our soldiers sacrificed, thousands of soldiers were sacrificed. And we could get back the Kashmir they occupied, a part of it, not completely. In 1962, India faced aggression by the China. We lost thousands of kilometers of area. Thousands of soldiers were killed. In 1965, we had a war with Pakistan. In 1972, we actually had the ability to divide Pakistan and create a new nation and capture 93,000 prisoners of war under the great leadership of Manek Shah, Field Marshal Manek Shah. And thereafter, we had so many external threats, terrorist attacks, and Indian Army, Indian Armed Forces defended this country. Our soldiers sacrificed. Then the Kargil happened in 1999. Again we emerged victorious. Then Doklam happened. So many things have happened. Yet our soldiers did the job, defended this country. In last 72 years, 76 years after we got this republic, India has progressed. We were the poorest countries, illiterate country. Our health structure, infrastructure was very bad. It took so many decades to build up that. Today we are getting stronger, prosperous, and we have some say, and that is extremely important. We have to progress, not only in the interest of this country, but in the interest of humanity. Because that is what the Indian culture is all about. We could see the turmoils which is going on in every part of this world. The conflict like Ukraine, Russia, in the Middle East, Israel and Arab worlds, you can name everywhere there is something going on. In Africa, it is a day-to-day affairs. So there is no security. There is no safety for the human values. So we are in those difficult times. India has to face the threat. So it's a time that the young generation should devote their time, energy, not only for their own evolution, in the manner it should be, as it has been enunciated by our culture, by our civilization, but also we have to defend our country. And you can serve the country in many ways. You don't have to join armed forces. And you can do it as a student, you can do it as a teacher, as a mentor, as any profession. Do a job in a manner it should be, in the perfect manner. You have to be professional. And this is what the Hippocratic oath says. Be professional. And do your job with honesty. And there should be equality in your approach. There is no discrimination. And do a job without any fear. That is independence, liberty, and the fraternity. And there is no greater example than doing service by being a doctor and being a soldier. I am very proud that I am a doctor and a soldier. You cannot do the job of a doctor unless you are a soldier. There are the two sides of the coin. So when I saw these mountains,
When I face the enemy, naturally, you have to equip yourself. You have to be better than your enemy. You have to have knowledge. You have to have skill. You have to have the determination. You have to have the commitment. And you have to do the job on the spot and produce the result. And that is what the armed forces is all about. I mentioned about Field Marshal Manekshaw. I was very fortunate to be associated with him. I was his physician. I looked after him till his death. When he died, I was with him. Somehow he liked me. Whenever he wanted something, I was at his bedside. He never trusted any other doctors. He wanted me only. I was a colonel at the time. I was working in Army Hospital, Delhi. But somehow, the first meeting itself, he developed that. Some sort of a relationship and respect for my values, for my profession. And I could do my best to him. And that is what it's all a matter of partnership. It's all a matter of commitment. And to do a job to the best. When the Field Marshal Manekshaw was Army Chief, and India was facing this crisis of refugees as a result of the atrocities which took place under the Pakistan regime in that East Pakistan, the present Bangladesh. Indira Gandhi did not know how to handle it. She called General Manekshaw, the Chief of Army Staff, to her office and told the general, the troops have to march on. We are facing the crisis. When we say the troops have to march on, that means there is a war. War is not a child's play. When you face a war, the victory should be yours. Otherwise, don't go for the war. So, Field Marshal Manekshaw, a man of great wisdom, great knowledge, commitment to the nation, he told Mrs. Gandhi, Prime Minister, if there's a war today, we will not be able to achieve the objective that we want. I will decide the timing of the war. But when there is a war, I will assure you, 100% success. There is no compromise. So when you take a task, responsibility, then there is no shortcuts. There is no excuses. You have to realize the target. And that's exactly the Field Marshal did. He decided the timing of the war. He energized the entire armed forces. He gave them the specific task. He provided the guidance. He supported them at the time of crisis. And in 13 days, the miracle happened. The Pakistan was cut into two pieces. 93,000 of prisoners of war at his feet. That is the power of knowledge. That is the power of your commitment. And that is, it's a reflection of your ability. You can do anything, provided you're committed, you're selfless. The knowledge comes automatically. And wonders is going to happen. And that wonder has to take place in this country. That transformation has to take place in this country. And only then we can regain our glory. India will become the paradise on the earth. And this is what Rabindranath Tagore told. We want to reach those heights where we can enjoy that liberty, enjoy that freedom. What is our freedom? Our freedom is to do whatever we want in public places.
or enjoy, that is not the freedom. The freedom is to have that knowledge, to have that energy, to have that happiness, the bliss. And that only comes if you do your job honestly with all your sincerity. And this is what the armed forces is all about. The armed forces, they work under so much of adversaries, under difficult circumstances, where the eagles dare, they cannot, but they do it. It is only because they are ready to sacrifice their life for the cause of the nation. We had such wonderful rendition of the what is called the inspiring songs. What does it mean? It only means, let us be inspired. Our nation is a mother. Let us respect our mother will protect us at all times. We will never be let down. Now, that is the value of our republic. From domination, we could transform ourselves as a sovereign, democratic, secular, socialistic republic, where we can decide our fate. We can do whatever we want, and we can regain our glory. Now, you must have seen the schemes of things which have happened when the President Trump took over as the President of the United States of America. He wants the United States of America strong again, to dominate, and that is only possible by knowledge. And that is what he has been emphasizing. University like this, with 40 years of its existence, with such wonderful, dynamic leaders like Professor Dharma, you can do wonders. And I could see it. Today, those young NCC cadets, they displayed a wonderful display of professionalism. Their march past, their command, everything was perfect. They did a great job. And despite our limitations, with the limitations of this armed forces background, but you have done it in the manner it should be, because you want to do it so that it is conveying something. When you give respect to our fathers of the nation, to the fathers of Constitution, it is in letter and spirit. It should come from the heart. And that is much more important. And that is what being done. You have conducted the function very nicely. And it is a great occasion for me to be with all of you and get inspired and give my few words of wisdom. I don't know whether I am in a position to give that wisdom to you or knowledge, because knowledge has to be acquired by you, by your own means, and sky is the limit. And university is the theater, is a platform for you to evolve yourself. This is just the beginning of your life. So you have not many things to do in life, and you can do everything possible because you have been given that knowledge here. It is the application of knowledge that is extremely important. You may be from any different fields. It may be political science, it may be mathematics, but in your own humble way, you can contribute. I understood the value of mathematics when I deal with the patient, because all these principles work in your body. When we talk of constitution, we look at the constitution of the human body itself. And we look at how it is being governed. If I do not respect the constitution of the human body, if I don't have the methodology to address the problems of that, I will not be able to achieve health. When we talk of health,
Health is not a mere an absence of a disease. Similarly, the happiness of this country is not the absence of problems. If your university runs beautifully well, smoothly, there were no problems, everybody is happy, your university is not happy. It is free from problems. Understood? It's a positive connotation. It's a physical, mental, social, spiritual well-being. The word is well-being. Every aspect, the physical aspect of your university, the social aspect of the university, the thinking, the intellectual abilities of the university, the spiritual value of this university, that determines the health of this institution. So that is what I want to tell you. You may be from different streams, but you can make the university very healthy. You can make the country very healthy, prosperous. Health is not just a physical, aspect of the nation. Health is something deeper. So, we want to build a healthy society, a healthy nation, and a healthy world. And Republic Day, Independence Day, just reminds us that we have to achieve this objective. So, at the end, Asutoma Sadgamaya, Tamasoma Jyotirgamaya, Mrityoma Amritamaya, Shanti, Shanti, Shanti. Jai Hind. ಧನ್ಯವಾದಗಳು ಸರ್. ನಿಮ್ಮಂತಹ ಮಹಾನ್ ವೈದ್ಯ ಸೈನಿಕರ ಮಾತುಗಳನ್ನು ಕೇಳುವುದು ನಮಗೆಲ್ಲರಿಗೂ ಖುಷಿಯ ವಿಚಾರ. ನೀವು ಭಾರತೀಯ ಸೇನೆ ನಿಮ್ಮ ಸಾಧನೆಗಳನ್ನು ಕೇಳುವಾಗ ಮೈ ರೋಮಾಂಚನಗೊಳ್ಳುತ್ತದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಕೊಡಗು ಜಿಲ್ಲೆ ಸೈನಿಕರಿಗಾಗಿ ಹೆಸರುವಾಸಿಯಾಗಿತ್ತು. ದೇಶ ಸೇವೆಯಲ್ಲಿ ತೊಡಗಿದ ಅನೇಕ ಮಹನೀಯರ ಸಾಲೆಯಲ್ಲಿ ನೀವು ಕೂಡ ಒಬ್ಬರು. ವೈದ್ಯರಾಗಿದ್ದು ದೇಶ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿಯನ್ನು ತಂದ ಪ್ರೊಫೆಸರ್ BN ಪ್ರಸಾದ್ ರವರು ಇಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದು ನಮಗೆಲ್ಲರಿಗೂ ಖುಷಿಯನ್ನ ತಂದಿದೆ. ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಾಗಿ ಗೌರವಾನ್ವಿತ ಉಪಕುಲಪತಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸರ್, ವೇದಿಕೆ ನಿಮ್ಮ ನುಡಿಮುತ್ತುಗಳಿಗಾಗಿ. ಸಭಾಂಗಣದಲ್ಲಿ ನೆರೆದಿರುವ ಎಲ್ಲ ಆತ್ಮೀಯರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಅಧ್ಯಕ್ಷೀಯ ನುಡಿಯನ್ನು ಹೇಳೋದಕ್ಕಿಂತ ಮುಂಚೆ ಇವತ್ತಿನ ಅತಿಥಿಗಳ ಬರುವ ಕುರಿತು ಎರಡು ಮಾತು ಹೇಳಬೇಕು ಅಂತ ನಾನು ಬಯಸಿದ್ದೇನೆ. ವಾಟ್ ಅ ವಂಡರ್ಫುಲ್ ಸನ್ ಆಫ್ ಇಂಡಿಯಾ ಯು ಆರ್, ಪ್ರೊಫೆಸರ್ ಪ್ರಸಾದ್ ಸರ್, ಲೆಫ್ಟಿನೆಂಟ್ ಪ್ರಸಾದ್ ಸರ್. ತಮ್ಮ ಬಗ್ಗೆ ಏನನ್ನೂ ಹೇಳಿಕೊಳ್ಳದೆ, ತಾವು ಎಲ್ಲಿಂದ ಬಂದಿದ್ದೀರಿ, ಯಾವ ಊರಿನಲ್ಲಿದ್ದೀರಿ ಮತ್ತು ಏನು ಕಷ್ಟಗಳನ್ನು ಅನುಭವಿಸಿದ್ದೀರಿ ಅನ್ನೋದನ್ನೂ ಹೇಳಿಕೊಳ್ಳದೆ, ಈ ದೇಶ ಮತ್ತು ತಮ್ಮ ಕರ್ತವ್ಯ ಮತ್ತು ತಾವು ಮಾಡಿದಂಥ ಎಲ್ಲ ಕೆಲಸಗಳನ್ನು ನಮ್ಮ ಎಲ್ಲ ಕಿರಿಯ ಮಿತ್ರರಿಗೆ ಹೇಳಿ ದೇಶ ಪ್ರೇಮಕ್ಕೆ ಮತ್ತೆ ಹೆಚ್ಚು ಉತ್ಸಾಹವನ್ನು ತುಂಬಿದ್ದೀರಿ. ತಾವು ನಿಮ್ಮನ್ನು ನಮ್ಮೂರಿಗೆ ಬರಮಾಡಿಕೊಳ್ಳಿಕ್ಕೆ, ನಮ್ಮೂರಿಂದ ನಮ್ಮೂರಿಗೆ ಬರಮಾಡಿಕೊಳ್ಳಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಕೊಡಗು ಜಿಲ್ಲೆಯವರಾಗಿದ್ದು ಕೊಡಗಿಗೆ ಮಾತ್ರ ಹೆಮ್ಮೆ ತಂದವರಲ್ಲ ನೀವು, ಇಡೀ ಭಾರತಕ್ಕೆ ಮತ್ತು ನಿಮ್ಮಿಂದ ಉಪಚಾರ ಮಾಡಿಕೊಂಡಂಥ ಎಲ್ಲ ದೇಶದ ಬೇರೆ ಬೇರೆ ಭಾಗದ ಜನರಿಗೆ ಮತ್ತು ಎಷ್ಟೋ ಜನ ವಿದೇಶಿಯರಿಗೂ ಕೂಡ ತಾವು ಮರುಜೀವವನ್ನು ಕೊಟ್ಟಿದ್ದೀರಿ. ಈ ಹಿನ್ನೆಲೆಯಲ್ಲಿ ನಾನು ಮತ್ತೆ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ತಮಗೆ ನಾನು ಅಭಿನಂದನೆಗಳನ್ನು ಮತ್ತು ಗೌರವವನ್ನು ನಿಮಗೆ ನಾನು ಮೊದಲು ಸಲ್ಲಿಸ್ತೇನೆ. ಎರಡು ಯೋಧರು ನಮ್ಮ ಜೊತೆ ಇವತ್ತು ಮಾತನಾಡಿದ್ದಾರೆ. ಒಬ್ಬರು ನಮ್ಮ ಕುಲ ಸಚಿವರು. ಅವರು ಮಿಲಿಟರಿ ಸೇವೆಯಲ್ಲಿ ಅಲ್ಲದಿದ್ದರೂ ಕೂಡ ಈ ದೇಶ ಪ್ರೇಮವನ್ನು ಮತ್ತು ಕರ್ತವ್ಯ ನಿಷ್ಠೆಯನ್ನು ಅತ್ಯಂತ ವಿಶಿಷ್ಟವಾಗಿ ಮಾಡ್ತಾ ಇದ್ದಾರೆ. ಅವರ ಮಾತುಗಳಿಗೆ ಬಹಳಷ್ಟು ಬೆಲೆ ಇದೆ ವಿಶ್ವವಿದ್ಯಾನಿಲಯದಲ್ಲಿ. ಮತ್ತು ನಾನಂತೂ ಬಹಳ, ನನಗಿಂತಲೂ ವಯಸ್ಸಿನಲ್ಲಿ ಸಣ್ಣವರಾಗಿದ್ದರೂ ಕೂಡ ಅತ್ಯಂತ ಗೌರವದಿಂದ ಅವರನ್ನು ನಾನು ಕಾಣ್ತೇನೆ. ಯಾಕೆಂತಂದರೆ ಅವರ ಮಾತುಗಳು ಮತ್ತು ಕೃತಿಗಳು ಅತ್ಯಂತ
ಪ್ರಮುಖವಾದದ್ದು ನಮಗೆ, ಪರ್ಟಿಕ್ಯುಲರ್ಲಿ ಇಂಥ ಪರಿಸ್ಥಿತಿಯಲ್ಲಿ ವಿಶ್ವವಿದ್ಯಾನಿಲಯ ಇರುವ ಈ ಕಾಲದಲ್ಲಿ ಅವರಂತೊಬ್ಬ ದೇಶಭಕ್ತ ಸಿಕ್ಕಿರುವುದು ನಮಗೆ ಬಹಳ ಅದೃಷ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ. ಎರಡನೇದು, ನಮ್ಮ ಅತಿಥಿಗಳು ಇವತ್ತು ನಮ್ಮ ಜೊತೆ ಇರೋದಕ್ಕೆ ಎರಡು ಕಾರಣಗಳಿದೆ. ಒಂದು, ನನ್ನ ಸ್ನೇಹಿತರು ಕೊಡಗಿನವರು, ಅವರಲ್ಲಿ ಕೇಳಿದಾಗ ನನಗೊಬ್ಬರು ಅತ್ಯಂತ ಪ್ರಮುಖವಾದ ವ್ಯಕ್ತಿ ಈ ಸರಿಗೆ ಬೇಕು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ. ನಮ್ಮ ವಿದ್ಯಾರ್ಥಿ ಸ್ನೇಹಿತರನ್ನ ಮತ್ತು ನಮ್ಮೆಲ್ಲ ಉದ್ಯೋಗಿ ಸ್ನೇಹಿತರನ್ನ, ಆತ್ಮೀಯ ಬಂಧುಗಳನ್ನು ತುಂಬ ಉತ್ತೇಜಿಸಬೇಕಾಗಿದೆ ಮತ್ತು ಅವರಲ್ಲಿರುವ ದೇಶ ಪ್ರೇಮವನ್ನು ಮಾತ್ರ ಅಲ್ಲ, ಕರ್ತವ್ಯ ಪ್ರಜ್ಞೆಯನ್ನು ಒಂದಷ್ಟು ಮರುಜೀವಗೊಳಿಸಬೇಕಾಗಿದೆ. ಈ ಕಾರಣಕ್ಕಾಗಿ ನಮಗೆ ಅಂಥವ್ರು ಬೇಕು ಅಂತಂದಾಗ ಶ್ರೀ ಅಯ್ಯಪ್ಪ ಆತ್ಮೀಯರು, ನನ್ನ ಸ್ನೇಹಿತ, ಕಿರಿಯ ಸ್ನೇಹಿತ ಕೊಡಗಿನಲ್ಲಿ, ಅವರು ನನಗೆ ಸಜೆಸ್ಟ್ ಮಾಡಿದವರು ಪ್ರಸಾದ್ ಅವರನ್ನು. ವಾಟ್ ಅ ವಂಡರ್ಫುಲ್ ಮ್ಯಾನ್ ಈಸ್. ಒಂದು ಫೋನ್ ಕಾಲ್ನಲ್ಲಿ ಕಾಲ್ ಮಾಡಿದಾಗ, ಧರ್ಮವರೇ ನನಗೆ, ಧರ್ಮವರೇ ಅಂತಂದಿಲ್ಲ, ವೈಸ್ ಚಾನ್ಸಲರ್, I have program in Kolkata and later I have a program in Pune and then I have to fly to Mangalore afterwards. ಈಗೇನು ಭಾಷಣ ಮಾಡಿದ್ರು ಅದೇ ಸ್ವರದಲ್ಲಿ, ಅದೇ ಏರುಧ್ವನಿಯಲ್ಲಿ ಮಾತಾಡ್ತಾ, day before yesterday was in Kolkata, yesterday was in Pune, and then he completed his program and landed in Mangalore yesterday at 10 o'clock and he reached guest house at 12 o'clock. ನಿಮ್ಮ ಈ ನಿವೃತ್ತಿ ಆಗಿದ್ದರೂ ಕೂಡ ದೇಶದಲ್ಲಿ, ಸೈನ್ಯದಲ್ಲಿ ಮತ್ತೆ ನೀವು ದೇಶ ಸೇವೆಯನ್ನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. 5,000 ವೈದ್ಯರನ್ನ ತಾವು ಉದ್ದೇಶಿಸಿ ಭಾಷಣ ಮಾಡಿರುವಾಗ ಇದೇ ದೇಶ ಪ್ರಜ್ಞೆಯನ್ನ ಮತ್ತು ದೇಶ ಪ್ರೇಮವನ್ನು ನೀವು ಅವರಲ್ಲಿ ಹುಟ್ಟು ಹಾಕಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮೆಲ್ಲ ವೈದ್ಯರು ಇವತ್ತು ಅಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರೋದ್ರಿಂದಲೇ ನಾವೆಲ್ಲರೂ ಇವತ್ತು ಜೀವಂತವಾಗಿದ್ದೇವೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ವೈದ್ಯರು ಎಲ್ಲಾದರೂ ಅವರ ಕರ್ತವ್ಯ ಭ್ರಷ್ಟತನವನ್ನು ಮಾಡಿದ್ದಿದ್ರೆ ನಾವು ಯಾರೂ ಇವತ್ತು ಕೂಡ ಹೋಗಿ ಧೈರ್ಯದಲ್ಲಿ ಒಂದು ಗುಳಿಗೆ ತಗೊಂಡು ಬಂದು, ಒಂದು ಟ್ಯಾಬ್ಲೆಟ್ ತಗೊಂಡು ಬಂದು ಬದುಕ್ತಾ ಇರಲಿಲ್ಲ. ಅವರ ಮಾತು ಕೇಳಿದಾಗ ನನಗೆ ಬಹಳ ಹೆಮ್ಮೆ ಅಂತ ಅನಿಸಿತು. ನಾವೆಲ್ಲ ಟೀಚರ್ಗಳು ನಾವು ಮಾಡುವ ಎಲ್ಲ ಕೆಲಸಗಳನ್ನು ನಾವು ಕರ್ತವ್ಯ ನಿಷ್ಠೆಯಿಂದ ಮಾಡಿದ್ರೆ ಬಹುಶಃ ನಾವು ಹುಟ್ಟು ಹಾಕುವ ನೆಕ್ಸ್ಟ್ ಜನರೇಷನ್ ಏನಿದೆ, ನಾವು ಹುಟ್ಟು ಹಾಕುವ ಮಕ್ಕಳು ಏನಿದ್ದಾರೆ ಅವರಲ್ಲಿ ಆ ದೇಶ ಪ್ರೇಮ ಬರ್ತಾ ಇತ್ತು ಮತ್ತು ಆ ದೇಶ ಪ್ರೇಮದಿಂದ ಇಡೀ ದೇಶವನ್ನು ಅವರು ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಯಾಕೆ ನಮ್ಮ ಜೊತೆಗೆ ಒಬ್ಬ ದೇಶಭಕ್ತ ಮತ್ತು ದೇಶ ಯೋಧ ಇದ್ದಾರೆ ಅಂತಂದ್ರೆ, ನಮಗೆ ಈ ಭಾರತದ ಸಂವಿಧಾನದ ವಿ ಅನ್ನುವ ಪದದನ್ನ, ನಾವು ಅನ್ನುವ ಪದವನ್ನ ಈ ಮುಖೇನ ಹೇಳಬೇಕಾಗಿತ್ತು. ಹಾಗಾಗಿ ನಾನು ಅವರನ್ನು ಕೇಳಿಕೊಂಡಾಗ ತಾವು ಬಂದಿದ್ದೀರಿ ಇಲ್ಲಿ. ನಮ್ಮ ವಿದ್ಯಾರ್ಥಿ ಸ್ನೇಹಿತರಿಗೆ, ನಮ್ಮ ಅಧ್ಯಾಪಕ ಮಿತ್ರರಿಗೆ ಬಹಳ ಮನಮುಟ್ಟುವ ರೀತಿಯಲ್ಲಿ ತಮ್ಮ ಅನುಭವಗಳನ್ನ ಮತ್ತು ಈ ದೇಶದ ಪರಿಸ್ಥಿತಿಯನ್ನ, ಚರಿತ್ರೆಯನ್ನ ಮತ್ತು ಈ ದೇಶ ಮಾಡಬೇಕಾಗಿರುವ ಭವಿಷ್ಯದ ಕೆಲಸಗಳನ್ನು ನಮ್ಮ ಮುಂದೆ ಹೇಳಿದ್ದೀರಿ. ಹಾಗಾಗಿ ಮತ್ತೊಮ್ಮೆ ತಮಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಲೆಫ್ಟಿನೆಂಟ್ ಸರ್. ನಾವು 76ನೇ ಸಂವಿಧಾನದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ತುಂಬಾ ಆಲೋಚನೆ ಮಾಡಬೇಕಾದ ಕೆಲಸ. 100 ವರ್ಷಕ್ಕೆ ನಾವು ಕಾಲಿಡ್ತಾ ಇರುವ ಈ ಸಂದರ್ಭದಲ್ಲಿ, ಇನ್ನು ಕೆಲವು ವರ್ಷಗಳಲ್ಲಿ ನಾವು 100 ವರ್ಷಕ್ಕೆ ಹೋಗ್ತಾ ಇದ್ದೇವೆ. ಬಹಳಷ್ಟು ಆತ್ಮ ಪರಿಶೋಧನೆ ಮಾಡಿಕೊಳ್ಬೇಕಾಗಿದೆ. ಒಂದಷ್ಟು ಸಂವಿಧಾನವನ್ನೇ ಇವತ್ತು ನಾವು ನೋಡಬೇಕಾದ ಅನಿವಾರ್ಯತೆ ಇದೆ. ನಮ್ಮ ರಿಜಿಸ್ಟ್ರಾರ್ ಅವರು ತಾವು ಇವತ್ತು ಸಂವಿಧಾನದ ಬಗ್ಗೆನೇ ಮಾತನಾಡಿ ಅಂತ ಇದ್ರು. ನಾನು ವಿಶ್ವವಿದ್ಯಾನಿಲಯದ ಬಗ್ಗೆ ಮಾತಾಡೋಣ ಅಂತಿದ್ದೆ. ಯಾಕಂದ್ರೆ ಅದಕ್ಕೂ ಇದಕ್ಕೂ ಬಹಳ ಸಾಮ್ಯತೆ ಇದೆ, ಹಾಗಾಗಿ ಅದನ್ನೇ ಮಾತಾಡೋಣ ಅಂತಿದೆ. ಅದನ್ನು ಬಹಳ ಚೆನ್ನಾಗಿ ನಮ್ಮ ಪ್ರಸಾದ್ ಸರ್ ಹೇಳಿಬಿಟ್ಟಿದ್ದಾರೆ. ಒಂದೊಂದು ಕಡೆ ಒಂದೊಂದು ಸಂವಿಧಾನ ಇದೆ. ವಿಶ್ವವಿದ್ಯಾನಿಲಯಕ್ಕೂ ಒಂದು ಸಂವಿಧಾನ ಇದೆ, ಅದನ್ನೇ ಮಾತನಾಡಬೇಕು ಅಂತಿದ್ದೆ. ಸ್ವಲ್ಪ ಸಂವಿಧಾನವನ್ನ ನಿಮ್ಗೆಲ್ಲರಿಗೂ ಗೊತ್ತು, ಎಲ್ಲರೂ ಓದಿದ್ದೀರಿ. ಆದರೆ ಅದನ್ನ ಹೇಗೆ ಇಂಟರ್ಪ್ರಿಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಿಮ್ಮ ಜೊತೆಗೆ ಕೆಲವು ನಿಮಿಷಗಳ ಮುಖಾಂತರ ತಗೊಂಡು ನಾನು ಅದನ್ನು ಹೇಳಿಬಿಡ್ತೇನೆ. ನಮ್ಮ ಸಂವಿಧಾನದ ಸ್ವರೂಪ ಬಹಳ ಅದ್ಭುತವಾದದ್ದು. ಯಾವ ಸಂವಿಧಾನವೂ ಹಾಗೆ. ನಾವೆಲ್ಲ ತಪ್ಪು ತಿಳ್ಕೊಂಡಿದ್ದೇವೆ. ನಮ್ಮ ಸಂವಿಧಾನವನ್ನು ನಾವು ಪೂಜೆ ಮಾಡಿಬಿಟ್ರೆ, ನಮ್ಮ ಸಂವಿಧಾನಕ್ಕೆ ನಾವು ಗೌರವ ಕೊಟ್ರೆ, ನಮ್ಮ ಸಂವಿಧಾನವನ್ನು ದೇವರ ಸ್ವರೂಪಕ್ಕೆ ಏರಿಸ್ಬಿಟ್ರೆ ಈ ದೇಶದ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಅಂತ ನಾವೆಲ್ಲರೂ ಇತ್ತೀಚಿನ ದಿವಸಗಳಲ್ಲಿ ಸಂವಿಧಾನವನ್ನು ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದೇವೆ. ಬಹುಶಃ ಸಂವಿಧಾನಕ್ಕೆ ನಾವು ಎರಗುವ ಬಹಳ ದೊಡ್ಡ ಅಪಚಾರ ಅಂದ್ರೆ ಅದನ್ನ ನಾವು ದೈವ ಸ್ವರೂಪ ಮಾಡಿ ಅದನ್ನ ಪೂಜೆ ಮಾಡುವಂಥದ್ದು. ಸಂವಿಧಾನದ ರಚನಾ ಸಮಿತಿಯಲ್ಲಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಸಂವಿಧಾನ ರಚನಾಕರ್ತರು ಅಂಬೇಡ್ಕರ್ ಸೇರ್ಕೊಂಡ ಹಾಗೆ ಎಲ್ಲರೂ ಬಹಳ ಪ್ರಮುಖರು, ನಮ್ಮ ಊರಿನವರು ಕೂಡ ಸುಮಾರು ಜನ ಇದ್ರು. ಅವರಿಗೆ ಒಂದೇ ಒಂದು ಅಂಶ ಏನಿತ್ತು ಅಂತಂದ್ರೆ, ಈ ಸಂವಿಧಾನ ಹೇಗಿರ್ಬೇಕು ಅಂತಂದ್ರೆ
ಅದು ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡುವ ಹಂತದಲ್ಲಿರಬೇಕು ಅಂತ ಅವ್ರಿಗೊಂದು ಅಂಶ ಇತ್ತು. ಹಾಗಾಗಿ ಸಂವಿಧಾನ ಒಂದು ಗ್ರಂಥವಾಗಿದ್ರೂ ಕೂಡ ಅದು ಸಂಕೀರ್ಣವಾದದ್ದೇನಲ್ಲ, ಅದು ಕಾಂಪ್ಲಿಕೇಟೆಡ್ ಏನಲ್ಲ ಅದು. ಹಾಗಾಗಿ ಸಂವಿಧಾನ ಯಾವುದೇ ಸಂದರ್ಭದಲ್ಲಿ ಪೂಜೆ ಮಾಡುವ ಗ್ರಂಥ ಅಲ್ಲ ಅದು. ಅದು ಪ್ರಯೋಗಕ್ಕೊಳಪಡಿಸಬೇಕಾದ, ನಿಮ್ಮ ಹಂತದಲ್ಲಿ ಪ್ರಯೋಗಕ್ಕೆ ಒಳಪಡಿಸಬೇಕಾದಂಥ ಅತ್ಯಂತ ಸರಳವಾದ ಮತ್ತು ಬಹಳ ವ್ಯವಸ್ಥಿತವಾಗಿ ಮಾಡಿದಂಥ ಒಂದು ವ್ಯವಸ್ಥೆ, ಅದೊಂದು ಗ್ರಂಥ. ಅದನ್ನು ನೀವು ಗೈಡ್ಲೈನ್ಸ್ ಅಂತ ಕರೀರಿ, ಪ್ರಿನ್ಸಿಪಲ್ಸ್ ಅಂತ ಕರೀರಿ, ಕಾನೂನು ಅಂತ ಕರೀರಿ, ನಿಮಗೆ ಹೇಗೆ ಮನಸ್ಸಿಗೆ ಬರ್ತದೋ ಅದನ್ನು ಕರೀರಿ. ಯಾವಾಗ ನೀವು ಅದನ್ನು ಪೂಜೆ ಮಾಡಿಬಿಡ್ತೀರೋ ನೆನ್ಪಿಟ್ಕೊಳ್ಳಿ, ಅದರ ಪ್ರಮುಖ ಆಶಯಗಳನ್ನು ನೀವು ಮರೆತೋಗ್ಬಿಡ್ತೀರಿ. ಹಾಗಾಗಿ ಇವತ್ತು ನಾವು ಸಂವಿಧಾನವನ್ನು ಪೂಜೆ ಮಾಡ್ತಾ ಇರೋದ್ರಿಂದ ಅದರ ಪ್ರಮುಖ ಆಶಯಗಳನ್ನು ನಾವು ಮರೀತಾ ಇದ್ದೇವೆ. ಬಹುಶಃ ಇವತ್ತು ಅದನ್ನು ಪೂಜೆ ಮಾಡ್ತಾ ಇರೋದೇ ಆಶಯಗಳನ್ನು ಮರೆತುಕೊಳ್ಳಿಕ್ಕೆ ಇರಬೇಕು ಅಂತ ಕಾಣುತ್ತೆ. ನನ್ನ ಕರ್ತವ್ಯವನ್ನು ಮರೆತುಕೊಂಡು ನಾನು ಕರ್ತವ್ಯವನ್ನು ಮಾಡದೆ ಸಂವಿಧಾನವನ್ನು ಪೂಜೆ ಮಾಡಿಬಿಟ್ರೆ ಸಂವಿಧಾನದಲ್ಲಿ ಒಂದು ಬೆಳಕು, ಸಂವಿಧಾನದಲ್ಲಿ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ ಮತ್ತು ಎಲ್ಲವೂ ಸರಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯನ್ನ ಇವತ್ತು ನಮ್ಮ ತಲೆ ಒಳಗಡೆ ಹಾಕಿರೋದ್ರಿಂದ ಐ ಆಮ್ ಹಿಯರ್ ಟು ಡೂ ವಾಟ್ ಎವರ್ ಐ ವಾಂಟ್ ಟು ಡೂ ಈವನ್ ವಿತೌಟ್ ಡೂಯಿಂಗ್ ಮೈ ಜಾಬ್. ಒಬ್ಬ ಅಧ್ಯಾಪಕನಾಗಿ ನಾನು ನನ್ನ ಕೆಲಸ ಮಾಡುವುದು ನನಗೆ ಸಂವಿಧಾನ ಹೇಳಿಕೊಟ್ಟಿರುವ ಕೆಲಸ. ಒಬ್ಬ ವೈದ್ಯರಾಗಿ ವೈದ್ಯರು ಮತ್ತು ಯೋಧರು ಎರಡು ಒಂದೇ ನಾಣ್ಯದ ಎರಡು ಮುಖಗಳು. ನಾನೇನಾದ್ರೂ ಸಂವಿಧಾನವನ್ನ ವೈದ್ಯ ಅಂತ ಮಾತ್ರ ಮಾಡಿದಿದ್ರೆ ಅಥವಾ ಯೋಧ ಅಂತ ಮಾಡಿದ್ರೆ ನೆನ್ಬಿಟ್ಕೊಳ್ಳಿ ಏನಾಗ್ಬೋದಿತ್ತು ಅಂತ. ಪ್ರತಿಯೊಬ್ಬರಿಗೂ ಒಂದೊಂದು ಸಂವಿಧಾನ ಇದೆ ಮತ್ತು ಸಂವಿಧಾನ ಪೂಜೆ ಮಾಡುವ ವಸ್ತು ಅಲ್ಲ ಅನ್ನೋದನ್ನ ಸಂವಿಧಾನವೇ ಹೇಳಿಕೊಳ್ಳುತ್ತದೆ. ಹಾಗಾಗಿ ಎಲ್ಲ ಯುವ ಸ್ನೇಹಿತರು ಇದನ್ನು ನೆನಪಿಸ್ಕೊಳ್ಬೇಕು. ನಾವು ಸಂವಿಧಾನವನ್ನ ಇವತ್ತು ಯಾಕೆ ಮುಚ್ಚುತ್ತಾ ಇದ್ದೇವೆ, ಮರೆಮಾಚ್ತಾ ಇದ್ದೇವೆ ಅಂತಂದ್ರೆ ಅದನ್ನ ನಾವು ಇವತ್ತು ಪೂಜನೀಯ ಸ್ಥಳಕ್ಕೆ ತಂದು ಹಾಕಿದ್ದೇವೆ. ಅದು ನಾವು ಮಾಡುವ ದೊಡ್ಡ ತಪ್ಪು ಮತ್ತು ಅದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಂವಿಧಾನ ಅದನ್ನು ವಿರೋಧಿಸ್ತದೆ. ನೀವು ಸಂವಿಧಾನ ಏನಾದರೂ ಮಾತನಾಡಿದ್ರೆ ಅದನ್ನು ನೀವು ಸಂವಿಧಾನವನ್ನು ಕೇಳಿದ್ರೆ ಅಥವಾ ಸಂವಿಧಾನ ಕರ್ತೃಗಳ ಹತ್ರ ಕೇಳಿದಿದ್ರೆ ನಿಮಗೆ ಅದು ಹೇಳ್ತಾ ಇತ್ತು, ವಾಟ್ ಯು ಆರ್ ಡೂಯಿಂಗ್ ಇಸ್ ಅಬ್ಸಲ್ಯೂಟ್ಲಿ ಇಂಜಸ್ಟಿಸ್ ಟು ಮೀ ಅಂತ ಅದು ಸಂವಿಧಾನ ಹೇಳ್ತಾ ಇತ್ತು. ಆ ನಂತರ ಈ ದೇಶದ ರಾಜಕಾರಣದಲ್ಲಿ ಏನೇನಾಯ್ತೋ ಅದ್ಯಾವುದೂ ಕೂಡ ಸಂವಿಧಾನ ಹೇಳಿದಂಥ ವ್ಯವಸ್ಥೆ ಏನಲ್ಲ. ಅದು ನಿಮಗೆ ಬೇಕಾದ ಹಾಗೆ, ಪ್ರಬಲರಿಗೆ ಬೇಕಾದ ಹಾಗೆ ಮತ್ತು ಯಾರ್ಯಾರು ಅಧಿಕಾರವನ್ನು ಚಲಾಯಿಸಿದ್ರು ಅವರಿಗೆ ಬೇಕಾದ ಹಾಗೆ ಸಂವಿಧಾನವನ್ನು ನಾವು ಡಿಫೈನ್ ಮಾಡ್ಕೊಂಡ್ವಿ, ಮರು ವ್ಯಾಖ್ಯಾನ ಮಾಡ್ಕೊಂಡ್ವಿ, ಅವರವರ ಆಸೆಗಳನ್ನು ಅವರವರ ಬಯಕೆಗಳನ್ನು ಪೂರೈಸಿಕೊಳ್ಳಿಕ್ಕೆ. ಸಂವಿಧಾನ ಹಾಗಾಗಿ ನಿಮ್ಮನ್ನ ಮತ್ತು ನನ್ನನ್ನ ಮತ್ತು ಎಲ್ಲರನ್ನ ಒಂದು ಯೋಧರನ್ನಾಗಿ ಮಾಡುತ್ತೆ. ಮತ್ತು ಆ ಯೋಧರು ಯಾವುದು ಅಂತಂದ್ರೆ ಅವರವರ ಕೆಲಸಗಳನ್ನ ನಿಯತ್ತಿನಿಂದ ಮಾಡುವಂಥದ್ದು. ಹಾನೆಸ್ಟಿ, ವಾಟ್ ಅ ವಂಡರ್ಫುಲ್ ವರ್ಡ್ ಪ್ರಸಾದ್ ಸಾಬ್ ಹ್ಯಾಸ್ ಯೂಸ್ಡ್, ಆನೆಸ್ಟಿ. ಆ ಕೆಲಸವನ್ನು ಮಾಡಬೇಕಾಗಿತ್ತು. ಹಾಗಾಗಿ ಸಂವಿಧಾನದ ಸ್ವರೂಪ ಅದು ನಿಂತ ನೀರೇನಲ್ಲ, ಅದು ಕಾಲ ಕಾಲಕ್ಕೆ ಬೆಳೀತಾ ಇರ್ತದೆ. ನಿಮ್ಮ ಆಶಯಗಳನ್ನು ನೋಡ್ಕೊಂಡಿರ್ತದೆ. ಅದು ಬೆಳೀತಾ ಇರಬೇಕು. ಅದು ಬೆಳಿಬೇಕು ಅಂತಂದ್ರೆ ನೀವು ಅದಕ್ಕೆ ಸರಿಯಾದ ನೀರು ಮತ್ತು ಆರೈಕೆ ಮಾಡಿ ನೀವು ಅದನ್ನು ಪೋಷಣೆ ಮಾಡದಿದ್ರೆ ಅದು ಬೆಳೆಯೋದಿಲ್ಲ. ಅದು ಬೆಳೆಯಬೇಕು, ಅದು ಬೆಳಿಬಾರ್ದು ಅಂತಂದ್ರೆ ನೀವು ಅದನ್ನು ಪೂಜೆ ಮಾಡಬೇಕು. ಸೊ ಹೀಗೆ ಅದನ್ನು ಪೂಜೆ ಮಾಡ್ತಾ ಇದ್ರೆ ಅದು ಬೆಳೆಯೋದೇನಿಲ್ಲ. ಅದು ಶಿವಲಿಂಗ ಅಲ್ಲ ಬೆಳಿಲಿಕ್ಕೆ, ಅದು ಉದ್ಭವ ಲಿಂಗ ಅಲ್ಲ, ಅದು ಬೆಳಿಲಿಕ್ಕೆ ಅದು ಪವಿತ್ರವಾದ ಗ್ರಂಥ. ಆ ಗ್ರಂಥಕ್ಕೆ ನೀವು ಜೀವ ಕೊಡಬೇಕು ಅಂತಾದ್ರೆ ಅದನ್ನ ಪೂಜೆ ಮಾಡದೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ದಿನನಿತ್ಯ ಬೆಳಿಗ್ಗೆ ಎದ್ದಾಗ ನೀವು ಅದನ್ನು ಆಚರಣೆ ಮಾಡಬೇಕಾಗುತ್ತೆ. ಇವತ್ತಿನ ಈ ಸಂದರ್ಭದಲ್ಲಿ ನಮಗೆ ಅದನ್ನು ಆಚರಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾವು ಮಾಡೋದೇ ಇಲ್ಲ. ಹಾಗಾಗಿ we refuse to accept Constitution as a living document which requires you to be more and more practical and more honest in terms of the work that you do, in terms of the work that you deliver. ಎರಡನೇದು, ಈ ದೇಶದಲ್ಲಿ ವಿ ಅನ್ನುವ ಪದವನ್ನೇ ಹೇಳ್ತಾ ಇಡೀ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಆದಂತ ಬಹಳ ದೊಡ್ಡ ಸಂಗತಿ ಏನು ಅಂತಂದ್ರೆ, ಯಾಕೆ ನಮಗೆ ಪೆಟ್ರಿಯಾಟಿಸಮ್ ಬೇಕು, ರಾಷ್ಟ್ರಭಕ್ತಿ ಬೇಕು ಅಂತ ಒಂದು ದೊಡ್ಡ ಚರ್ಚೆ ನಡೀತದೆ. ಪ್ರಸಾದರು ಅದರ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ. ಆ ಅಧ್ಯಕ್ಷತೆ ವಹಿಸಿಕೊಂಡ ಸಂದರ್ಭದಲ್ಲಿ ಚರ್ಚೆ ನಡೀತದೆ. ದೇಶಭಕ್ತಿ ಹೆಂಗಿರ್ಬೇಕು ನಮಗೆ. ಈ ದೇಶದ ಚರಿತ್ರೆಯ ಒಂದು ದೊಡ್ಡ ಆಯಾಮ ಏನು ಅಂತಂದ್ರೆ, ನಾವು ವೈವಿಧ್ಯತೆ ಹೊಂದಿದ್ದವರು. ಆ ವೈವಿಧ್ಯತೆಗೆ ನೀವು ವೈವಿಧ್ಯತೆ ಒಳಗಡೆಯೇ ವೈವಿಧ್ಯತೆ, ಹಿಂದೂ ಧರ್ಮ ಅದರೊಳಗಡೆ ಸಾವಿರಾರು ವರ್ಗಗಳು, ನೂರಾರು ಜಾತಿಗಳು, ಬೇರೆ ಬೇರೆ ತರದ ವರ್ಗ ವಿಚಲ್ ಎಲ್ಲ ತರದ ಡೈವರ್ಸಿಟಿಗಳನ್ನು ಕಾಣ್ತವೆ. ಇಸ್ಲಾಂ, ಕ್ರಿಶ್ಚಾನಿಟಿ ಎಲ್ಲ ನಮ್ಮ ಈ ದೇಶದ ಧರ್ಮಗಳನ್ನು ನೋಡ್ತಾ ಬನ್ನಿ. ಈ ದೇಶದ ಎಲ್ಲ ಭೌಗೋಳಿಕ ಪ್ರದೇಶಗಳನ್ನು ನೋಡ್ತಾ ಬನ್ನಿ. ಊಟ ಉಡುಗೆಗಳನ್ನು ನೋಡ್ತಾ ಬನ್ನಿ. ಮಾತುಗಳು, ಭಾಷೆಗಳನ್ನು ನೋಡ್ತಾ ಬನ್ನಿ. ವಿ ಆರ್ ನೋನ್ ಫಾರ್ ಡೈವರ್ಸಿಟಿ. ಮತ್ತು ಇದು
ಯಾವುದೇ ಸಂದರ್ಭದಲ್ಲಿ ನಾಳೆ ಒಂದಕ್ಕೊಂದು ಕಾಂಟ್ರಡಿಕ್ಟ್ ಆಗಿ ಒಂದಕ್ಕೊಂದು ಎಕ್ಸ್ಟ್ರೀಮ್ ಪೊಸಿಷನ್ ಇಂದ ಬದುಕುವ ಸಾಧ್ಯತೆ ಇರೋದ್ರಿಂದ ಮತ್ತು ಹೈರಾರ್ಕಿಯನ್ನು ಕ್ಲೇಮ್ ಮಾಡ್ತದೆ. ನಮ್ಮಲ್ಲಿರೋ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ನಾವೆಲ್ಲರೂ ಸಮಾನರು, ಆದರೆ ಎಲ್ಲೋ ಒಂದು ಕಡೆ ನಮಗೆ ನಾನು ಸುಪೀರಿಯರ್ ಅನ್ನುವ ಒಂದು ಭಾವನೆ ಒಳಗಡೆ ಬರ್ತದೆ ಅನ್ನೋದು ಈ ಸಂವಿಧಾನದ ಕರ್ತೃಗಳಿಗೆ ಗೊತ್ತಿರೋದ್ರಿಂದಲೇ ಅವರು ಸಂವಿಧಾನವನ್ನ ಬಹಳ ಗಂಭೀರವಾಗಿ ರಾಷ್ಟ್ರ ಪ್ರೇಮವೇ ನಮಗೆ ಪ್ರಾಮುಖ್ಯವೇ ಹೊರತು ನೀವಲ್ಲ ಅಂತ ಹೇಳಿತು. ಅದನ್ನು ನಾವು ಯಾವುದೇ ಸಂದರ್ಭದಲ್ಲಿ ಫಾಲೋ ಮಾಡಲೇ ಇಲ್ಲ. ಯಾವುದೋ ಕಾಲಕ್ಕೆ ಯಾವುದೋ XYZ ಪೊಲಿಟಿಕಲ್ ಪಾರ್ಟಿ ಬಂದಾಗ ಯಾವುದನ್ನು ಎತ್ತಿ ಮೇಲಿಡ್ತದೆ, ಇನ್ನೊಂದನ್ನು ಎತ್ತಿ ಕೆಳಗಿಡ್ತದೆ, ಡೆಲಿಬರೇಟ್ಲಿ ಅದನ್ನ ಸ್ನಬ್ ಮಾಡುತ್ತೆ, ಮಾರ್ಜಿನೈಸ್ ಮಾಡುತ್ತೆ, ಬುಲ್ಡೋಸ್ ಮಾಡುತ್ತೆ. ಈ ಎಲ್ಲ ಸಂದರ್ಭಗಳಲ್ಲಿ ದೇಶ ಪ್ರೇಮವನ್ನ ನಾವು ಆಟಿಕೆ ತರ, ಇನ್ಸ್ಟ್ರೂಮೆಂಟ್ ತರ ಮಾಡ್ಕೊಂಡ್ವಿ. ಬೇಕಾದಾಗ ದೇಶ ಪ್ರೇಮ, ಇಲ್ಲದಿದ್ದಾಗ ದೇಶ ಪ್ರೇಮ ಕಸದ ಬುಟ್ಟಿಗೆ ಹಾಕೊಂಡ್ಬಿಟ್ವಿ. ಒಂದ್ಸರಿ ದೇಶ ಪ್ರೇಮ ಅಂತಂದಾಗ ನಮಗೆ ಬೇರೆ ಯಾವ ಅಂಶವೂ ನಮಗೆ ನೆನಪಿಸೋದಿಲ್ಲ. ರಿಜಿಸ್ಟ್ರಾರ್ ಅವರನ್ನು ಬಹಳ ಮಾರ್ಮಿಕವಾಗಿ ಹೇಳ್ತಾ ಬಂದ್ರು. ಈ ದೇಶದಲ್ಲಿ ಇವತ್ತು ಅತ್ಯಂತ ದುಃಖಕರವಾದ ಸಂಗತಿ ಏನು ಅಂತಂದ್ರೆ, ಯಾವುದನ್ನ ನೀವು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇಲ್ವೋ, ಅದಾಗ್ಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ವೋ, ಅದನ್ನು ನಾವು ವಿಜೃಂಭಣೆಯಿಂದ ಇವತ್ತು ಸಂಭ್ರಮಿಸ್ತಾ ಇದ್ದೇವೆ. ಜಾತಿ ಈ ದೇಶದ ಅತ್ಯಂತ ಕೊಳಕಾದ ಒಂದು ವಸ್ತು. ಇದು ಎಷ್ಟು ವಿಜೃಂಭಣೆಗೆ ಒಳಗಾಗಿದೆ ಅಂತಂದ್ರೆ, ಜಾತಿಗೊಂದು ಮಠ ಮಂದಿರಗಳು ಹುಟ್ಟುಕೊಳ್ತವೆ, ಜಾತಿಗೊಂದು ಭಾಷೆ ಹುಟ್ಟುಕೊಳ್ತದೆ, ಜಾತಿಗೊಂದು ದೇಶ ಹುಟ್ಟುಕೊಳ್ತಾ ಇದೆ, ಜಾತಿಗೊಂದು ರಾಜ್ಯ ಹುಟ್ಟುಕೊಳ್ತಾ ಇದೆ. ಹಾಗಾಗಿ ಯಾವುದು ಬೇಡ ಅಂತ ಸಂವಿಧಾನ ಹೇಳಿತ್ತೋ ಅದಕ್ಕಾಗಿ ಸಂವಿಧಾನ ನಾವು ಪೂಜೆ ಮಾಡಿದ್ದೀವಿ. ಇವತ್ತು ಯಾವುದನ್ನ ಬೇಡ ಅಂತ ಸಂವಿಧಾನ ಹೇಳಿತ್ತೋ ಅದನ್ನ ಇವತ್ತು ನಾವು ತಗೊಂಡಿದ್ದೇವೆ. 76ನೇ ಸಂವಿಧಾನದ ಆಚರಣೆ ಜನವರಿ 26 ಆ ಸಂದರ್ಭದಲ್ಲಿ ನಾವು 1950 ಜನವರಿಯನ್ನ ನಾವಿವತ್ತು ನೆನಪಿಸ್ಕೊಳ್ತಾ ಇದ್ದೇವೆ. ನೆನಪಿಸ್ಕೊಳ್ಳುವ ಯಾವುದೇ ನೈತಿಕ ಹಕ್ಕು ನಮಗೆ ಇವತ್ತಿಲ್ಲ. ಯಾಕೆಂತಂದ್ರೆ ನಮಗೆ ಈ ಸಂವಿಧಾನ ಪ್ರಮುಖ ಅಲ್ಲ, ದೇಶಭಕ್ತಿ ಪ್ರಮುಖ ಅಲ್ಲ. ನಮಗೆ ಬೇಕಾಗಿರೋದು ನನ್ನ ಧರ್ಮ ಮತ್ತು ನನ್ನ ಜಾತಿ, ಇದೆರಡು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನುವ ಈ ವ್ಯಾಖ್ಯಾನಗಳನ್ನು ಇಟ್ಟುಕೊಂಡಿದ್ದಾಗ ಸಂವಿಧಾನಕ್ಕೆ ಯಾವುದೇ ಅರ್ಥ ಇಲ್ಲ. ಹಾಗಾಗಿ ವಿ ಅನ್ನುವ ಪದ, ನಾವು ಅನ್ನುವ ಪದದ ಒಳಗಡೆ ದೇಶಭಕ್ತಿ ಗೀತೆ ಬಹಳ ಅದ್ಭುತವಾಗಿ ಒಳಗೊಂಡದ್ದು. ನಮ್ಗದು ಯಾವುದು ಬಹಳ ಸುಲಭವಾಗಿ ಅರ್ಥ ಆಗುವುದಿಲ್ಲ. ಯಾಕಂದ್ರೆ ಇವತ್ತು ನಾವು ಹೇಗಾಗಿದ್ದೀವಿ ಅಂತಂದ್ರೆ, ವಿ ಆರ್ ಬೀಯಿಂಗ್ ಪಾಯ್ಸನ್ಡ್. ನಮ್ಗೆ ಈ ವಿಷಯುಕ್ತವಾದ ಆಲೋಚನೆಯನ್ನು ನಮ್ಗೆ ತಂದು ಕೊಟ್ಟಿರೋದ್ರಿಂದ ಜಾತಿ ಹಕ್ಕು ನಂದು, ಜಾತಿ ನಂದೇ, ಅದು ಧರ್ಮ, ಅದು ಬಿಟ್ಟರೆ ಬೇರೆ ಏನಿಲ್ಲ ಅನ್ನುವ ಅಂಶಕ್ಕೆ ನಾವು ಬಂದಿರೋದ್ರಿಂದ ಸಂವಿಧಾನಕ್ಕೆ ಬೆಲೆಯೇ ಇಲ್ಲ. ಪ್ರತಿ ಒಂದು ಸಾರಿ ಸಂವಿಧಾನವನ್ನು ನೆನಪಿಸಿಕೊಳ್ಳುವಾಗ, ಜನವರಿ 26 ನೆನಪಿಸಿಕೊಳ್ಳುವಾಗ ಈ ಸಂವಿಧಾನ ನಿಮ್ಮನ್ನ ಕೂಗಿ ಕೂಗಿ ಕೇಳ್ಕೊಳ್ತಾ ಇದೆ, ಪ್ಲೀಸ್ ಪ್ರೊಟೆಕ್ಟ್ ಮೀ ಅಗೈನ್ಸ್ಟ್ ದಿ ಐಡಿಯಾ ದಟ್ ಯು ಹ್ಯಾವ್ ಅಬೌಟ್ ಯುವರ್ ಲೈಫ್. ನಮಗೆ ಬದುಕು ಅನ್ನೋದು ಇವತ್ತು ಬೇರೆ ತರದಲ್ಲಿ ವ್ಯಾಖ್ಯಾನ ಆಗಿರೋದ್ರಿಂದ ನಮಗೆ ಯಾವುದೇ ಸಂದರ್ಭದಲ್ಲಿ ಒಳ್ಳೆ ಆಲೋಚನೆಗಳು ನಮ್ಮ ತಲೆ ಒಳಗಡೆ ಬರುವುದಿಲ್ಲ. ಕೊಡಗು ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಗುತ್ತೆ ಪ್ರಸಾದ್ ಸಾಬ್. ನನಗೂ ಕೂಡ ಯೋಧ ಆಗಬೇಕು, ಸೆಕೆಂಡ್ BA ನಲ್ಲಿ ಯೋಧ ಆಗಬೇಕು ಅಂತ ಬಂದಿತ್ತು. ಕೊಡಗು ಹೆಂಗಿತ್ತು ಅಂತಂದ್ರೆ, ಪ್ರತಿ ಒಂದು ಮನೆಯಲ್ಲಿ ಒಬ್ಬ ಯೋಧನನ್ನ ಸೃಷ್ಟಿ ಮಾಡಬೇಕಾಗಿತ್ತು. ನಾವು ಪ್ರತಿ ಒಂದು ಮನೆಯಲ್ಲಿ ಒಬ್ಬ ಯೋಧನನ್ನ ಹುಟ್ಟು ಹಾಕಬೇಕಾಗಿತ್ತು. ನಮ್ಗೆಲ್ಲ ಆಸೆ ಇತ್ತು, ನಾವೆಲ್ಲ ಮಿಲಿಟರಿಗೆ ಸೇರ್ಕೊಳ್ಬೇಕು ಅಂತ ಆಸೆ ಇತ್ತು. ಯಾಕಂತಂದ್ರೆ ಆ ಕಾಲದ ಕೊಡಗು, ನಾವೆಲ್ಲರೂ ಹೆಂಗಾಗಿದ್ದಾಗ ಕೊಡಗು ಹೆಂಗಿತ್ತು ಅಂತಂದ್ರೆ, ಕೇವಲ 5.5 ಲಕ್ಷ ಜನಸಂಖ್ಯೆ ಇರುವ ಊರದು, ಅದು ಒಂದು ಡಿಸ್ಟ್ರಿಕ್ಟ್. ಅದು ಅಲ್ಲಿ ಯಾವ ತರದ ಭೇದ ಭಾವಗಳು ಏನೂ ಇರಲಿಲ್ಲ, ಯಾವ ತರದ ಭೇದ ಭಾವಗಳಿಲ್ಲ. ಬಹುಶಃ ನಮ್ಗೆ ಫೈನಲ್ ಇಯರ್ ಮುಗಿಯೋ ತನಕವೂ ಯಾವ ನೆಕ್ಸ್ಟ್ ವ್ಯಕ್ತಿ ಬಂದು ನೀನು ಯಾವ ಜಾತಿ ಯಾವ ಧರ್ಮ ಅಂತ ಕೇಳಿದಂತ ಊರಲ್ಲ ಅದು. ಹಾಗಾಗಿ ನಮಗೆ ಸೇನೆಗೆ ಸೇರ್ಬೇಕಾಗಿತ್ತು. ದೇಶ ಪ್ರೇಮ ಅಂತಂದ್ರೆ ನಾವು ಪ್ರಾಣ ಕೊಡಕ್ಕೂ ತಯಾರಾಗಿದ್ದೇವೆ ಅಂತ ಹೇಳಿ ಎಲ್ಲರೂ ಆಲೋಚನೆ ಮಾಡುವಂತ ಒಂದು ಕಾಲ ಆಗಿತ್ತು. ಅನ್ನೋ ಲಾಂಗರ್ ಕೊಡಗು ಮಾತ್ರ ಅಲ್ಲ, ಇಡೀ ದೇಶವೇ ಇವತ್ತು ಜಾತಿ ಧರ್ಮದ ಹೊರಗಡೆ ಹೋರಾಟ ಮಾಡ್ತಾ ಇದೆ. ಹಾಗಾಗಿ ಕೊಡಗು ಅಂತ ಹೇಳುವಾಗ ಮೈಯೆಲ್ಲ ಜುಮ್ ಅಂತ ಹೇಳ್ತಾ ಇರುವ ಒಂದು ಅನುಭವ ನಮಗಿತ್ತು. ಅದನ್ನು ವಿ ನೆವರ್ ಬೀನ್ ಥಾಟ್. ಯಾವ ಅಧ್ಯಾಪಕನಾಗ್ಲಿ ನಮ್ಮ ಕ್ಯಾಂಪ್, ನಮ್ಮ ಊರಿನಲ್ಲಿ ಜಾತಿಯ ಪಾಠವನ್ನ ಮಾಡಲಿಲ್ಲ ನಮಗೆ, ಧರ್ಮದ ಪಾಠವನ್ನ ಮಾಡಲಿಲ್ಲ ನಮಗೆ. ಮತ್ತು ಆ ತರದ ಒಂದು ವ್ಯವಸ್ಥೆಯಲ್ಲಿ ಬೆಳೆದಂತ ಒಂದು ಬಹಳ ವ್ಯವಸ್ಥಿತವಾಗಿತ್ತು. ತಾವು ಯೋಧರು ಹೇಗಾಗಿದ್ರು, ಮಾಣಿಕ್ ಶಾ ಅವ್ರ ಹೆಸರು ಹೇಳ್ತಾ ಇದ್ದೀರಿ ತಾವು, ಫೀಲ್ಡ್ ಮಾರ್ಷಲ್ KM ಕಾರ್ಯಪುರ ಹೆಸರು ಕಡೆ ಕೇಳಿದ್ದೀವಿ. ಕಣ್ಣಾರೆ ನೋಡುವ ಭಾಗ್ಯ ನಮಗೆ ಸಿಕ್ಕಿದೆ, ಅವ್ರ ಜೊತೆ ನಿಂತುಕೊಳ್ಳುವ ಭಾಗ್ಯ ನಮಗೆಲ್ಲ ಸಿಕ್ಕಿತ್ತು. ಆವಾಗ ಅಂತವ್ರ ಜೊತೆಗೆಲ್ಲ ಇದ್ದಾಗ ನಿಮಗೆ ಯಾವುದೇ ತರದ ಭಾವನೆಗಳು ಬರ್ತಿರಲಿಲ್ಲ, ಬಟ್ ದೇಶ ಪ್ರೇಮ. ನಾವು ಇವತ್ತು ಆ ದೇಶ ಪ್ರೇಮವನ್ನು ಮರೆತಿದ್ದೇವೆ. ಸುಮ್ಮನೆ
ಯಾವುದೋ ಒಂದು ದಿನ ಬಂದ್ಬಿಟ್ಟಿದೆ ಅಂತೇಳಿ ಇಡೀ ದೇಶದಲ್ಲಿ ಆಲೋಚನೆ ಮಾಡಿ ನಾವಿವತ್ತು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಮಕ್ಕಳೇ, ನಾವು ಮಾಡಿರೋದೆಲ್ಲ ತಪ್ಪಿರ್ಬೋದು, ನಮ್ಮ ಏಜ್ ಗ್ರೂಪ್ನವರೆಲ್ಲ ಮಾಡಿದ್ದು ತಪ್ಪಿರ್ಬೋದು. ಆದ್ರೆ ನೀವು ಯೂನಿಫಾರ್ಮ್ ಹಾಕೊಂಡಾಗ, NCC ಅವರು, ನೇವಿಯವರು, ಆರ್ಮಿಯವರು ಯೂನಿಫಾರ್ಮ್ ಹಾಕೊಂಡು ಬಂದು ನಿಂತಾಗ ಮತ್ತು ನಿಮ್ಮಿಂದೆಲ್ಲ ನಾವು ಪ್ರೇರೇಪಣೆಗೊಳ್ಳುವಾಗ ನಮಗೆ ದೇಶ ಪ್ರೇಮ ಬಹಳ ಮುಖ್ಯ ಆಗುತ್ತೆ, ಬೇರೆ ಯಾವುದೂ ಮುಖ್ಯ ಆಗೋದಿಲ್ಲ. ಹಾಗಾಗಿ ಅದು ಕೇವಲ ಯೂನಿಫಾರ್ಮ್ ಮಾತ್ರ ಅಲ್ಲ, ಅದು ಕೇವಲ ಇವತ್ತಿನ ಸೆಲೆಬ್ರೇಷನ್ ಅಲ್ಲ. ಯು ಕ್ಯಾರಿ ಎ ಲೆಗಸಿ ಅಂಡ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಆಲ್ ಆಫ್ ಅಸ್. ನಮ್ಮ ಮಕ್ಕಳನ್ನ, ಈಗ ಹುಟ್ಟುವ ಮಕ್ಕಳನ್ನ ಮತ್ತೆ ಈಗಾಗಲೇ ಬೆಳೀತಾ ಇರುವ ಮಕ್ಕಳನ್ನ ವಿಷಯುಕ್ತ ಮಾಡದೆ ಈ ದೇಶದ ಆಸ್ತಿಗಳನ್ನಾಗಿ ಮಾಡ್ಲಿಕ್ಕೋಸ್ಕರವೇ ನಾವು ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು ನಾನು ತಿಳ್ಕೊಂಡಿದ್ದೀನಿ, ಬೇರೆ ಏನೂ ಅಲ್ಲ. ನಮ್ಮ ಜವಾಬ್ದಾರಿಯನ್ನು ನಾವು ಮರೆತು ಮತ್ತೆ ಈ ಮಕ್ಕಳನ್ನ ಜಾತಿ ಧರ್ಮವಾಗಿ ಮಾಡಿದ್ರೆ ನಾವು ಪಾಕಿಸ್ತಾನ ಯುದ್ಧವನ್ನ ಗೆದ್ವಿ, ನಾವು ಚೈನಾದ ಯುದ್ಧವನ್ನ ಗೆದ್ವಿ. ನೀವು ಯಾವುದೇ ವಿದೇಶಿ ಯುದ್ಧವನ್ನಾದ್ರೂ ಗೆಲ್ಬಹುದು, ಆದ್ರೆ ಆಂತರಿಕವಾಗಿ ಬೆಳೀತಾ ಇರುವ ಈ ಬಾಂಬ್ಗಳಿದಾವಲ್ಲ, ಎಕ್ಸ್ಪ್ಲೋಡ್ ಆಗುವ, ಯಾವುದೇ ಸಂದರ್ಭದಲ್ಲಿ ಎಕ್ಸ್ಪ್ಲೋಡ್ ಆಗುವ ಈ ಬಾಂಬ್ಗಳಿದಾವಲ್ಲ, ಇವುಗಳನ್ನು ಗೆಲ್ಲಿಕ್ಕೆ ನಮಗೇನು ಸಾಧ್ಯ ಆಗುವುದೇ ಇಲ್ಲ. ಇದು ಸಾರಿ ಅತ್ಯಂತ ಅಪಾಯಕಾರಿಯಾದ ಆಂತರಿಕ ಸಮಸ್ಯೆಗಳು ಇವು. ಈ ಕಾರಣಕ್ಕಾಗಿ ನಾನು ನಿಮಗೆ ಈ ಬಹಳ ಗಂಭೀರವಾದ ಈ ದೇಶಭಕ್ತಿ ವಿಷಯವನ್ನು ನಮ್ಗೆ ಹೇಳಬೇಕು. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಬಹಳ ಒಳ್ಳೆಯ ಶಬ್ದವನ್ನು ನಾವು ಬಳಸ್ತೇವೆ. ನಮ್ಮ ಸಂವಿಧಾನ ನಮ್ಮ ಚರಿತ್ರೆಯನ್ನ ಮತ್ತು ನಮ್ಮ ಪ್ರಸ್ತುತ ಈಗಿರುವ ಕಾಲವನ್ನ ಮತ್ತು ನಮ್ಮ ಭವಿಷ್ಯವನ್ನ ಕನೆಕ್ಟ್ ಮಾಡುತ್ತೆ. ನಮ್ಗೆ ಯಾರಿಗೂ ಕೂಡ ಇವತ್ತು ಮತ್ತು ನಿನ್ನೆ, ಇವತ್ತು ನಾಳೆ ಅನ್ನೋದು ಯಾವುದು ಬಹಳ ಪ್ರಮುಖ ಆಗುವುದೇನಿಲ್ಲ. ಈಗ ನನ್ನ ಹಕ್ಕು ಇದೇ ಇರಬೇಕು ಅಂತ ನಾವು ಫೈಟ್ ಮಾಡುವಾಗ ನಿಮ್ಮ ಹಕ್ಕನ್ನ ಯಾಕೆ ನಿಮ್ಗೆ ಕೊಡ್ಲಿಕ್ಕಾಗಿದೆ ಅಂತ ನೀವು ಯಾರು ಆಲೋಚನೆ ಮಾಡೋದೇನಿಲ್ಲ. You are entrusted with certain rights to deliver the job that is given to you. ನೀವು ಯಾವತ್ತೂ ಅದನ್ನು ಮಾಡಲೇ ಇಲ್ಲ. ಆದ್ರೆ ನನಗೆ ನನ್ನ ಹಕ್ಕು ಬೇಕು ಅಂತ ಪ್ರತಿಷ್ಠಾಪಿಸುವಾಗ, ನನಗೆ ನನ್ನ ಹಕ್ಕು ಬಹಳ ಮುಖ್ಯ, ನನಗೆ ಜನ್ಮ ಸಿದ್ಧ ಹಕ್ಕು. ತಿಲಕರು ಹೇಳಿದಾಗ ಇದು ನನಗೆ ಜನ್ಮವಾಗಿ ಬಂದು ಹುಟ್ಟುಬಿಟ್ಟಿದ್ದೀನಿ, ಹಾಗಾಗಿ ಇದು ನನ್ನ ಹಕ್ಕು, ಯಾರೂ ಇದನ್ನು ಡಿಮಾಲಿಷ್ ಮಾಡಕ್ ಆಗುದಿಲ್ಲ ಅಂತ ಕೇಳುವಾಗ ನೀವು ಮಾಡುವ ದೊಡ್ಡ ತಪ್ಪು ಏನು ಅಂತಂದ್ರೆ, ನೀವು ನಿಮ್ಮನ್ನ ಆಲ್ಮೋಸ್ಟ್ ಮರೆತು ಬಿಟ್ಟಿದ್ದೀರಿ. ಖಂಡಿತ ನೀವು ಮರೀತಾ ಇದ್ದೀರಿ. ಹಾಗಾಗಿ ನಿಮಗೆ ಇದು ಯಾಕೆ ಬಂತು, ಹೇಗೆ ಬಂತು ಮತ್ತು ಯಾಕಾಗಿ ಬಂತು ಅಂತ ಹೇಳುವ ಯಾವ ಅಂಶವನ್ನು ನೀವು ತಿಳಿದುಕೊಳ್ಳದೆ ಇಷ್ಟು ಇಗ್ನೋರೆಂಟ್ ಆಗಿ ನಾವು ನಮ್ಮ ವಾದಗಳನ್ನು ಮಂಡಿಸ್ತಾ ಬರ್ತಾ ಇದ್ದೇವೆ. ಸಮಾಜದಲ್ಲಿ ಇವತ್ತು ಕ್ಲಾಶ್ ಆಗ್ತಾ ಇರೋದು ಇದೇ ಕಾರಣಕ್ಕಾಗಿ. ಅಂಬೇಡ್ಕರ್ ಅವರು ಎಲ್ಲ ಆದ ನಂತರ ನೆಹರು ಅವರಿಗೆ ಸಬ್ಮಿಟ್ ಮಾಡುವ ಸಂದರ್ಭದಲ್ಲಿ ಮತ್ತು ಈ ದೇಶಕ್ಕೆ ಇದನ್ನು ಸಬ್ಮಿಟ್ ಮಾಡುವ ಸಂದರ್ಭದಲ್ಲಿ ಹೇಳುವ ಮಾತುಗಳು ಬಹಳ ಗಂಭೀರವಾಗಿದೆ. ಎಲ್ಲ ಮಾತುಗಳನ್ನ ಇಂಗ್ಲಿಷ್ನಲ್ಲಿ ದಾಖಲೆ ಮಾಡಿರಲಿಲ್ಲ, ಮರಾಠಿಗೆ ಅದನ್ನ ಅವರು ತಗೊಂಡು ಬಂದ್ರು. ಒಬ್ರು ಮರಾಠಿ ಲೇಖಕರು ಬರೆಯುವಾಗ ಆ ಮಾತುಗಳನ್ನು ಹೇಳ್ತಾರೆ, ಬಹಳ ಒಳ್ಳೆಯ ಮಾತುಗಳು. ಮತ್ತು ಅದು ನಂತರದ ಕೆಲವು ಪುಸ್ತಕಗಳಲ್ಲಿ ಬಂದು ಟ್ರಾನ್ಸ್ಲೇಟ್ ಮಾಡುವಾಗ ಸಾಕಷ್ಟು ಶಬ್ದಗಳು ಮಿಸ್ ಆಗ್ತವೆ. ಅಂಬೇಡ್ಕರ್ಗೆ ಇದ್ದದ್ದು ಬಹಳ ಪ್ರಮುಖ ಏನು ಅಂತಂದ್ರೆ, ಇದನ್ನ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ, ನಮಗೆ ಇದನ್ನ ಕೊಡುವಾಗ ನಮಗೆ ನಾಳಿನ ಜನರಿಗೆ ಇದು ಅನುಕೂಲ ಆಗಬೇಕು, ನಮ್ಮ ಭವಿಷ್ಯಕ್ಕಿದು ಅನುಕೂಲ ಆಗಬೇಕು ಅಂತ 100 ವರ್ಷಕ್ಕಲ್ಲ, ಅದು ಎಷ್ಟೋ ವರ್ಷಗಳಿಗಾಗಿ ಕೊಡುವಂತ ಒಂದು ದೊಡ್ಡ ಗ್ರಂಥ ಆಗಿರ್ತದೆ. ವಿ ಆರ್ ಗಿವಿಂಗ್ ಇಟ್ ಟು ಯೋರ್ ಸೆಲ್ಫ್ ಅಂಡ್ ಫಾರ್ ಯೋರ್ ಫ್ಯೂಚರ್. ಯಾವುದು ಇಂಥದೊಂದು ಇನ್ಫಿನಿಟಿ, ಅದು ಯಾವಾಗ ಬೇಕಾದ್ರೂ ಇರ್ಬೋದು ನಿಮ್ಗೆ. ಅದು ಇದೇ ಕಾರಣಕ್ಕೆ ಕೊಟ್ಟಿದ್ದು ಅಂತಲ್ಲ, ನಿಮ್ಮಲ್ಲಿರುವ ಈ ರೋಗಗಳನ್ನೆಲ್ಲ ಬಿಟ್ಟು ನೀವು ಮೇಲೆ ಆರೋಗ್ಯವಂತರಾಗಿ ಬರಬೇಕು. ವೆಲ್ತ್ ಬಹಳ ಒಳ್ಳೆಯ ಪದ ಮಾಡಿದ್ರು, ಬಹಳ ವೆಲ್ ಬೀಯಿಂಗ್ ಅಂತ ಮಾಡಿದ್ರು. ವಾಟ್ ಈಸ್ ವೆಲ್ ಬೀಯಿಂಗ್? ಅಂಡ್ ಯು ಬಿ ಓನ್ಲಿ ಪೇಟ್ರಿಯಾಟ್. ಈ ದೇಶಭಕ್ತರಾಗಿರುವ ಒಂದು ಬಹಳ ಒಳ್ಳೆಯ ಕೆಲಸಕ್ಕಾಗಿ ನಾವು ಇದನ್ನ ಭವಿಷ್ಯ ಕೊಡ್ತಾ ಇದ್ವಿ ಅಂತ ಮಾಡ್ತಾರೆ. ನಾವೆಲ್ಲರೂ ಕೂಡ ಇವತ್ತು, ನನಗೆ ಗೊತ್ತಿದೆ, ವೆರಿ ನೆಕ್ಸ್ಟ್ ಪರ್ಸನ್ ಥಿಂಕ್ಸ್ ಆಫ್ ನಾಟ್ ಪೇಟ್ರಿಯಾಟಿಸಮ್ ಬಟ್ ಆರ್ ಕಾಸ್ಟ್ ಅಂಡ್ ಕಮ್ಯುನಿಟಿ. ಶಾಲೆಗಳನ್ನ ಮಾಡಬೇಕು, ರಾಷ್ಟ್ರೀಕರಣ ಮಾಡಬೇಕು ಅಂತ ನಾವು ಹೇಳಿದವರು ಆ ಕಾಲಕ್ಕೆ ನಾವೇನ್ ಮಾಡ್ಕೊಂಡು ಬಂದ್ವಿ ಅಂತಂದ್ರೆ, ಹಳ್ಳಿನಲ್ಲಿ ಮನೆಗಳು ಇಲ್ಲ ಬದುಕಲಿಕ್ಕೆ, ಶೌಚಾಲಯ ಇಲ್ಲ, ಹೆಣ್ಣು ಮಕ್ಕಳಿಗೆ ನಾವು ಶೌಚಾಲಯ ಕಟ್ಟಿಕೊಟ್ಟಿಲ್ಲ. ಆದ್ರೆ ಇನ್ವೇರಿಯಬಲಿ ಒಂದು ಮನೆಯಲ್ಲಿ ಹಂಚಾಕ್ಲಿಕ್ಕೆ ಆಗ್ಲಿಲ್ಲ. ವಿಜೃಂಭಿತವಾದ ವೈಭವೇತರವಾದ ದೇವಸ್ಥಾನಗಳನ್ನ, ಮಂದಿರಗಳನ್ನ, ಮಸೀದಿಗಳನ್ನ ಕಟ್ಟಿದ್ವಿ ನಾವು. ಆವಾಗಲೇ ಈ ದೇಶದ ಸಂವಿಧಾನ ಅಪಾಯದ ಸ್ಥಿತಿಗೆ ಬಂತು. ನಾವು ಶಾಲೆಗಳನ್ನ ಕಟ್ಟಿಕೊಟ್ಟಿಲ್ಲ ಮಕ್ಕಳಿಗೆ, ಬಡ ಮಕ್ಕಳಿಗೆ. ಶಾಲೆಗಳಲ್ಲಿ ಒಂದೇ ಮಾತರಂ ಅಂತ ಹೇಳುವ ಹಾಡುಗಳನ್ನ ಹೇಳಿಕೊಟ್ಟಿಲ್ಲ ನಾವು.
ನಾವು ಶಾಲೆಗಳನ್ನು ಕಟ್ಟಿಲ್ಲ ಮಕ್ಕಳಿಗೆ. ಅಣ್ಣ ತಮ್ಮದಿರು ಎಲ್ಲ ಒಟ್ಟಿಗೆ ಓದ್ತೀರಿ, ಮೇಷ್ಟ್ರು ಹೇಳಿದ್ದೆ ವೇದ ವಾಕ್ಯ ಅಂತ ಹೇಳುವ ಮೌಲ್ಯಗಳನ್ನು ಕಳಿಸ್ಕೊಟ್ಟಿಲ್ಲ. ಅದರ ಬದಲು ಬೀದಿಗಳಲ್ಲಿ ಹಾದಿಗಳಲ್ಲಿ ದೇವಸ್ಥಾನಗಳನ್ನ ಮತ್ತು ಚರ್ಚ್ಗಳನ್ನ ಮಸೀದಿಗಳನ್ನ ಕಟ್ಟಿ ನೀವು ಬೇರೆ ಮತ್ತು ಅವರು ಬೇರೆ ಮತ್ತು ನಾವು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅಂತ ಹೇಳಿದಾಗಲೇ ಈ ಸಂವಿಧಾನಕ್ಕೆ ಅಪಾಯ ಬಂದಿದ್ದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ನಾವು. ಎರಡನೇದು ಬಹಳ ಪ್ರಮುಖವಾದ ಒಂದು ಅಂಶ, ಅಧಿಕಾರದ ಪ್ರಶ್ನೆ ಬಂದಾಗ ನೋಡಿ, ಎಲ್ಲಿ ಎಂತೆಂಥ ಅಧಿಕಾರದ ಒಂದು ಕೊಲೋನಿಯಲ್ ಲೆಗಸಿ ನಮಗಿದೆ ಅಂತಂದ್ರೆ, ನಾವೆಲ್ಲರೂ ಒಂದ್ ಕಡೆ ಇರ್ತೀವಿ, ತಾವೆಲ್ಲರೂ ಒಂದ್ ಕಡೆ ಇರ್ತಾರೆ. ಇದು ಒಟ್ಟಿಗೆ ಇರಬೇಕು ಅಂತ ಅಲ್ವಾ ಒಂದು ಮೈಂಡ್ ಸೆಟ್ ನಮ್ಮ ಹತ್ರ ಏನಿಲ್ಲ. ಆದ್ರೆ ಸಂವಿಧಾನ ಏನ್ ಹೇಳಿತ್ತು ಅಂತಂದ್ರೆ, ಅಧಿಕಾರದ ಹಂಚಿಕೆಯನ್ನ, ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಅನ್ನ ಬಹಳ ವ್ಯವಸ್ಥಿತವಾಗಿ ಮಾಡಿತ್ತು. ಯಾವ ಅಧಿಕಾರವೂ ಅಬ್ಸಲ್ಯೂಟ್ ಅಲ್ಲ ಅನ್ನೋದನ್ನ ಹೇಳ್ಕೊಡ್ತಾ ಬಂದಿತ್ತು. ಆದ್ರೆ ನಮಗೆ ಸಿಕ್ಕಿದ ಒಂದು ಸಣ್ಣ ಅಧಿಕಾರವನ್ನ ನಾವು ಪ್ರತಿ ಹಂತದಲ್ಲೂ ಮಿಸ್ಯೂಸ್ ಮಾಡೋದು ಬಿಟ್ರೆ ನಾವು ಅದನ್ನು ಸರಿಯಾದ ದಾರಿಯಲ್ಲಿ ಬಳಸ್ಕೊಳ್ಳಿಕ್ಕೆ ನಾವು ಯಾರು ಪ್ರಯತ್ನ ಪಡಲೇ ಇಲ್ಲ. ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲೆಲ್ಲ ಕೂಡ ನಾವು ನಮ್ಮ ಅಧಿಕಾರವನ್ನು ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ವಿ. ಮೇಲಿಂದ ಕೆಳಗಡೆ ತನಕವೂ ನಾವು ಅದನ್ನೇ ನೋಡ್ತಾ ಬಂದ್ವಿ. ಈ ದೇಶದಲ್ಲಿ ಪಂಚಾಯತ್ ರಾಜನ್ನ ಸೃಷ್ಟಿ ಮಾಡಬೇಕಾದ ಅನಿವಾರ್ಯತೆ ಬಂದಾಗ ಪ್ರತಿಯೊಬ್ಬರು ಈ ದೇಶದ ರಾಜಕಾರಣದಲ್ಲಿ ಪ್ರತಿಯೊಬ್ಬರು ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ನಲ್ಲಿ ಭಾಗಿಯಾಗಬೇಕು ಅಂತ ನಾವು ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಮತ್ತು ಡಿವಲ್ಯೂಷನ್ ಆಫ್ ಪವರ್ ಅನ್ನ ಮಾಡ್ತಾ ಬಂದ್ವಿ. ಇದೆಲ್ಲವನ್ನ ನಾವು ಬಹಳ ವ್ಯವಸ್ಥಿತವಾಗಿ ಜಾತಿಯ ಧರ್ಮದ ನೆಲೆಯಲ್ಲಿ ಇಂಟರ್ಪ್ರಿಟ್ ಮಾಡಿಕೊಂಡು ಸಂವಿಧಾನಕ್ಕೆ ಬಹಳ ದೊಡ್ಡ ಅಗಾಧವಾದ, ಅದು ಮರೆಯಲಾಗದಂತ ಒಂದು ನೋವನ್ನು ನಾವು ತಂದು ಕೊಟ್ವಿ. ನಾವು ಒಂದು ಕಡೆ ಡೆಮಾಕ್ರಸಿಯ ಹೆಸರಿನಲ್ಲಿ, ಡೆಮಾಕ್ರಸಿ ಬೆಳೀತದೆ ಎನ್ನುವ ಹೆಸರಿನಲ್ಲಿ ಸಂವಿಧಾನವನ್ನು ಡೆಸ್ಟ್ರಾಯ್ ಮಾಡಿದ ಅಪಕೀರ್ತಿ ನಮಗೆ ಸಲ್ಲುತ್ತದೆ. ಹಾಗಾಗಿ ಪ್ರತಿ ಸಾರಿ ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡುವಾಗ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಈ ನೋವುಗಳು ಅರ್ಥ ಆಗದಿದ್ರೆ ಮತ್ತೆ ನಮಗೆ ಇದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರಬಹುದು. ಸಂವಿಧಾನವನ್ನು ಓದಿ ಅಂತ ಹೇಳಿದ್ದು ಸಂವಿಧಾನವನ್ನು ಹೀಗೆ ಓದಿ ಅಂತ ಹೇಳಿದ್ದಲ್ಲ. ಅದು ಸಂವಿಧಾನದ ಒಳಗಡೆ ಒಂದು ಸಂವಿಧಾನ ಇದೆ, ಅದರೊಳಗಡೆ ಒಂದು ದೇವರಿದ್ದಾನೆ, ಅದರೊಳಗಡೆ ಒಂದು ಆತ್ಮ ಇದೆ, ಅದರೊಂದು ನಂಬಿಕೆ ಇದೆ, ವಿಶ್ವಾಸ ಇದೆ ಅನ್ನೋದನ್ನ ನಾವು ಯಾರು ಕಲೀಲಿಕ್ಕೆ ಹೋಗಲೇ ಇಲ್ಲ. ಸಂವಿಧಾನ ನಿಮ್ಗೆ ಹೇಗೆ ಬೇಕೋ ಹಾಗೆ ನಾನು ಇಂಟರ್ಪ್ರಿಟ್ ಮಾಡಿ, ಸಂವಿಧಾನ ದಲಿತರಿಗೆ ಸಂಬಂಧಪಟ್ಟದ್ದು, ಸಂವಿಧಾನ ಹಿಂದುಳಿದ ವರ್ಗದವರು ಸಂಬಂಧಪಟ್ಟದ್ದು, ಸಂವಿಧಾನ ಮುಸ್ಲಿಮರಿಗೆ ಸಂಬಂಧಪಟ್ಟದ್ದು ಅಂತೇಳಿ ಅದನ್ನ ಬಹಳ ಕೀಳು ಮಟ್ಟದ ಒಂದು ಗ್ರಂಥವನ್ನಾಗಿ ಮಾಡಿಬಿಟ್ವಿ ನಾವು. ಹೀಗಾಗಿ ಸಂವಿಧಾನಕ್ಕೆ ಈ ಸಂದರ್ಭದಲ್ಲಿ ಬೆಲೆ ಇಲ್ಲದಿರುವ ಈ ಪರಿಸ್ಥಿತಿಯಲ್ಲಿ ನಮ್ಮ ಡೆಮಾಕ್ರಸಿ ಟ್ರಾವೆಲ್ ಮಾಡ್ತಾ ಇದೆ ಅನ್ನೋದನ್ನ ನೀವು ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾರ ಅಧಿಕಾರವು ಅಬ್ಸಲ್ಯೂಟ್ ಆದ ಅಧಿಕಾರ ಅನ್ನೋದನ್ನ ಹೇಳಿಕೊಟ್ಟದ್ದು ನಮ್ಮ ಸಂವಿಧಾನ. ಆದ್ರೆ ನಿಮಗೆ ನೆನಪಾಗಬಹುದು ಎಂಥ ರೀತಿಯಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕೆ ನೂರಾರು ಎಕ್ಸಾಂಪಲ್ಸ್ಗಳಿದ್ದಾವೆ. ನಮ್ಮಲ್ಲೇ ಅದಕ್ಕೆ ಸಾಕಷ್ಟು ಅಧಿಕಾರಿಗಳು, ನಮ್ಮಲ್ಲೇ ಸಾಕಷ್ಟು ಉದಾಹರಣೆಗಳು ಕೂಡ ಸಾಕಾಗುತ್ತೆ, ಬಹಳಷ್ಟು ಇದ್ದಾವೆ. ಆದ್ರೆ ನೀವು ಗಮನಿಸಿಕೊಳ್ಳದಿದ್ರೆ, ಎಚ್ಚರಗೊಳ್ಳದಿದ್ರೆ ನಾವು ಇನ್ನು ಮುಂದೆ 77, 78, 79 ಹೀಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋ ನಂಬಿಕೆ ನನಗಿಲ್ಲ. ಈ ಹಿನ್ನೆಲೆಯಲ್ಲಿ ಬಹಳ ಗಂಭೀರವಾಗಿ ಇದನ್ನು ಸೆಲೆಬ್ರೇಟ್ ಮಾಡಬೇಕಾಗುತ್ತೆ, ಬಹಳ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಬೇಕಾಗುತ್ತೆ. ಯು ನೀಡ್ ಟು ಕೀಪ್ ಇಟ್ ಇನ್ ಯುವರ್ ಹಾರ್ಟ್ ಅಂಡ್ ಇನ್ ಮೈಂಡ್ to give a meaning to the Republic Day. ನಮ್ಮ ನ್ಯಾಯ ಅಂತ ಬಹಳ ಒಳ್ಳೆಯ ಅಂಶಗಳನ್ನ ಸರ್ ಬಾಳ ಹೇಳ್ತಾ ಇದ್ರು. ವಿ ದ ಪೀಪಲ್ ಆಫ್ ಇಂಡಿಯಾ, ನಮ್ಗೆ ಅದು ಬಹಳ ನಾವೇ ಮಾಡಿಕೊಟ್ಟದ್ದು. ನ್ಯಾಯದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಈ ದೇಶದಲ್ಲಿ ಸಂವಿಧಾನ ಹೇಳ್ಕೊಟ್ಟಿದಂತ ಬಹಳ ಗಂಭೀರವಾದಂತ ಒಂದು ಅಂಶ ನಮ್ಮಲ್ಲಿದೆ. ನಮ್ಮಲ್ಲಿ ಎಲ್ಲರೂ ಸಮಾನರಾಗಿದ್ರೆ, ಯುರೋಪಿಯನ್ ಸ್ಟೇಟ್ಸ್ ನಲ್ಲಿ ಸ್ವಿಟ್ಜರ್ಲ್ಯಾಂಡ್ ತರ ಬೇರೆ ಬೇರೆ ಅಭಿವೃದ್ಧಿ ಹೊಂದಿರೋ ದೇಶದಲ್ಲಿ ನ್ಯಾಯ ಕೊಡಬೇಕು ಅಂತಂದ್ರೆ ಎಲ್ಲರೂ ಸಮಾಜದಲ್ಲಿ ಸಮಾನ ಆಗಿದ್ದಾಗ ನ್ಯಾಯಕ್ಕೆ ಒಂದು ಅರ್ಥ ಸಿಗ್ತಾ ಇತ್ತು. ನಮ್ಮ ದೇಶದಲ್ಲಿ ವೈವಿಧ್ಯತೆ ಹೇಗಿದೆಯೋ ಚರಿತ್ರೆಯಲ್ಲೂ ಹಾಗೆ ಇದೆ. ಹಾಗಾಗಿ ನಮ್ಮ ದೇಶದಲ್ಲಿ ನ್ಯಾಯ ಅನ್ನೋದು ಒಂದು ಸಂದರ್ಭದಲ್ಲಿ ಅನ್ಯಾಯವೂ ಆಗುವ ಸಾಧ್ಯತೆ ಇದೆ. ಎಷ್ಟೋ ಜನರಿಗೆ ವಾಯ್ಸೇ ಇಲ್ಲ ಈ ದೇಶದಲ್ಲಿ, ಸಾವಿರಾರು ಜನರಿಗೆ ಧ್ವನಿಯೇ ಇಲ್ಲ. ವಾಯ್ಸ್ಲೆಸ್ ಅಂತ ನೀವು ಪದ ಬಳಸ್ತೀರಿ, ಸೌಂಡ್ಲೆಸ್ ಅಂತ ಪದ ಬಳಸ್ತೀರಿ. ಇಂಥ ಒಂದು ಪರಿಸ್ಥಿತಿ ಇರುವಾಗ ನಿಮ್ಮ ತರ ಊಟ ಇಲ್ಲ, ಬಟ್ಟೆ ಇಲ್ಲ, ನೆಲೆ ಇಲ್ಲ, ಒಂದು ಆರೋಗ್ಯಕ್ಕೆ ಆಕ್ಸೆಸ್ ಇಲ್ಲ, ಇಂಥ ಜಾಗದಲ್ಲಿ ನ್ಯಾಯ ಅಂತ ಹೇಳುವುದು ಬಹಳ ಅನ್ಯಾಯದ ವಿಷಯ. ಹಾಗಾಗಿ ಸಂವಿಧಾನದಲ್ಲಿ ಕೆಲವೊಂದು ಸಾರಿ ನ್ಯಾಯವನ್ನು ಕೊಡಬೇಕಾದ್ರೆ ಅಥವಾ ಸಮಾನತೆಯ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ನೀವು ಕೆಲವೊಂದು ಅಸಮಾನತೆಯ ಟ್ರೀಟ್ಮೆಂಟ್ಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಅಂತ ಬಹಳ ದೊಡ್ಡ ಗ್ರಂಥ ಇದನ್ನು ಹೇಳಿತ್ತು ನಮಗೆ. ನಾವು ಅದನ್ನು ಮಾಡ್ತಾನೆ ಇಲ್ಲ ನಾವೆಲ್ಲರೂ ಸಮಾನರು ಅಂತ ಹೇಳ್ತಾ ಎಷ್ಟೋ ಸಂದರ್ಭಗಳಲ್ಲಿ ಧ್ವನಿ ಇಲ್ಲದವರನ್ನು ನಾವು ದಮನಿತರನ್ನಾಗಿ ಮಾಡ್ತಾ ಬಂದ್ವಿ. ಮಹಿಳೆಯರು ಈ ದೇಶದಲ್ಲಿ
ಬೇರೆ ಬೇರೆ ನಮ್ಮಲ್ಲಿ ಈಗಲಿದ್ದಾರೆ, ಯೂನಿವರ್ಸಿಟಿನಲ್ಲಿರುವ ಮಹಿಳೆಯರು ಇದ್ದಾರೆ, ಉನ್ನತ ಶಿಕ್ಷಣ ಪಡ್ಕೊಂಡು ಡಾಕ್ಟರೇಟ್ ಪಡ್ಕೊಂಡು ದೇಶ ಸುತ್ತದವರು ಸಾಕಷ್ಟು ಜನ ಇದ್ದಾರೆ. ಅವರು ಒಂದೇ ಸಂದರ್ಭದಲ್ಲಿ ಎಲ್ಲ ಪ್ರಾತಿನಿಧಿಕ ಮಹಿಳೆಯರಾಗಬೇಕು ಅಂತ ಏನಿಲ್ಲ. ಈ ದೇಶದ ಬಹುಸಂಖ್ಯಾತರಲ್ಲಿ ಮಹಿಳೆಯರಿದ್ದು ಅನ್ಯಾಯಕ್ಕೆ ಒಳಗಾಗುವ ಸಾಕಷ್ಟು ಮಹಿಳೆಯರಿದ್ದಾರೆ. ಸಂವಿಧಾನವನ್ನು ನಾವೇನಾದರೂ ಚಾಚೂ ತಪ್ಪದೆ 1950ರಿಂದ ಇಲ್ಲಿ ತನಕ ಪ್ರಾರಂಭ ಮಾಡಿದಿದ್ರೆ ಈ ದೇಶದಲ್ಲಿ ಮಹಿಳೆಯರು, ನಮ್ಮದೇ ಸಮಾಜದಲ್ಲಿ ನಮ್ಮ ಭಾಗ ಆಗಿರುವ ಮಹಿಳೆಯರು ಈ ರೀತಿಯ ಶೋಷಣೆಗಳಿಗೆ, ಈ ರೀತಿಯ ಸಮಸ್ಯೆಗಳಿಗೆ ಒಳಗಾಗ್ತಿರ್ಲಿಲ್ಲ. ಆದರೂ ನಾವು ಈ ದೇಶವನ್ನ ನಾವು ಅಪ್ರಿಷಿಯೇಟ್ ಮಾಡ್ತೇವೆ. ಯಾಕಂದ್ರೆ ಇದು ಸಣ್ಣ ಸಣ್ಣ ಘಟನೆಗಳು ಅಂತೇಳಿ ನೀವೆಲ್ಲ ಕಡೆ ಓದ್ತೀರಿ, ಸಣ್ಣ ಸಣ್ಣ ಘಟನೆಗಳು ಅಂತ ಹೇಳಿಬಿಡ್ತೀರಿ. ಇಂದೋ ಸಂದರ್ಭದಲ್ಲಿ ನ್ಯಾಯ ಯಾರಿಗೆ ಸಿಗಬೇಕು, ಯಾರಿಗೆ ಸಿಗಬಾರದು ಅನ್ನೋದನ್ನ ನನಗೆ ಬೇಕಾದಾಗೆ ನಾನು ಇಂಟರ್ಪ್ರಿಟ್ ಮಾಡಿಬಿಡ್ತೇನೆ. ನ್ಯಾಯದ ವಿಷಯ ಬಂದಾಗ ಅಂಬೇಡ್ಕರ್ ಬಹಳ ಬಹು ವ್ಯವಸ್ಥಿತ ಈ ಸಮಾಜದಲ್ಲಿ ಪ್ಲೂರಲ್ ಸೊಸೈಟಿಯಲ್ಲಿ ನ್ಯಾಯ ಕೊಡುವಾಗ ಒಂದು ಕಡೆ ಇನ್ನೊಬ್ಬರಿಗೆ ಖಂಡಿತವಾಗೂ ಅನ್ಯಾಯ ಆಗುತ್ತೆ ಅಂತ ಹೇಳ್ತಾರೆ. ಇದು ಕೋರ್ಟ್ ನ್ಯಾಯ ಅಲ್ಲ, ಇದು ಐ ಆಮ್ ಸಾರಿ, ಇದು ನ್ಯಾಯಾಲಯದ ನ್ಯಾಯ ಅಲ್ಲ. ಇದು ಒಂದರ್ಥದಲ್ಲಿ ನ್ಯಾಯ ಅಂತ ಹೇಳುವ ಸಂದರ್ಭದಲ್ಲಿ ಈ ಸಮಾಜದ ವಾಸ್ತವವನ್ನು ನಾವು ಎಷ್ಟೋ ಸಾರಿ ಮರ್ತ್ಕೊಂಡ್ಬಿಡ್ತೇವೆ. ಹಾಗಾಗಿ ಕೆಲವು ಸಾರಿ ಕೆಲವರನ್ನ ಸಪರೇಟ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ, ಕೆಲವು ಸಾರಿ ಡಿಸ್ಕ್ರಿಮಿನೇಟರಿ ಪ್ರಾಕ್ಟೀಸ್ಗಳನ್ನು ನಾವು ಮಾಡಬೇಕಾಗುತ್ತೆ. ಅಮೆರಿಕ ಅನ್ನುವ ಒಂದು ದೇಶವೇ ಇವತ್ತು ಡಿಸ್ಕ್ರಿಮಿನೇಟರಿ ಪ್ರಾಕ್ಟೀಸಸ್ನಲ್ಲಿ ತೊಡಕೊಂಡಿದೆ. ಇದು ನಾವು ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ಅದರ ಬದಲು ಬೇರೆ ಥರದ ವೇದ ವಾಕ್ಯಗಳನ್ನು ಹೇಳ್ತಾ ನಾವು ನಮ್ಮವ್ರಿಗೆ ಆಲೋಚನೆ ಮಾಡಿ ನಮ್ಮವ್ರಿಗೆ ನಾವು ಸಮಾಧಾನ ಮಾಡ್ತೇವೆ. ಸಮಾನತೆ ಎನ್ನುವ ಕಲ್ಪನೆ ಬಹಳ ಗಂಭೀರವಾದದ್ದು. ನಮ್ಮೆಲ್ಲ ಯಂಗ್ಸ್ಟರ್ಸ್ಗಳು ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ದೇಶದಲ್ಲಿ ಇನ್ನೆಷ್ಟು ವರ್ಷ ಬೇಕಾಗ್ಬೋದು ನಾವು ಸಮಾನರಾಗಿರ್ಲಿಕ್ಕೆ? ನಮಗೆ ಎಲ್ಲರೂ, ಎಲ್ಲ ಹಿಂದುಳಿದ ವರ್ಗದವರು ಮತ್ತು ಮುಸಲ್ಮಾನರು ಮತ್ತು ಎಲ್ಲ ನಮ್ಮ ಮೈನಾರಿಟಿಗಳು, ಬಡವರು ಎಲ್ಲರೂ ಕೂಡ ಈ ದೇಶದ ಶಿಕ್ಷಣ ಪಡ್ಕೊಂಡು ಒಂದಷ್ಟು ಸಮಾನತೆಗೆ ಬಂದಿದ್ದರೂ ಕೂಡ ಸಾಮಾಜಿಕ ಸಮಾನತೆ ಅನ್ನೋದು ಕನಸಿಗೆ ಇವತ್ತು ನಿಲುಕದ ಅಥವಾ ನಮಗೆ ವಾಸ್ತವಕ್ಕೆ ನಿಲುಕದ ಒಂದು ವಸ್ತು ಆಗಿದೆ. ಇವತ್ತು ನಿಮಗೆ ಸಾಮಾಜಿಕ ಸಮಾನತೆ ಅನ್ನೋದು ಒಂದರ್ಥದಲ್ಲಿ ತುಂಬ ಪ್ರಾಯೋಗಿಕವಾಗಿ ಅಲ್ಲದಿದ್ದರೂ ಕೂಡ ತುಂಬ ಆರ್ಟಿಫಿಷಿಯಲ್ ಆದ ಒಂದು ವ್ಯವಸ್ಥೆಯನ್ನು ನಾವು ಕಂಡಿದ್ದೇವೆ. ತುಂಬ ನೋವಾಗುತ್ತೆ ಕೆಲವು ಸಂದರ್ಭದಲ್ಲಿ. ತುಂಬ ಅನ್ಯಾಯಕ್ಕೆ ಒಳಗಾದ ಎಷ್ಟೋ ವ್ಯವಸ್ಥೆಗಳು ಅಥವಾ ಎಷ್ಟೋ ಸಮುದಾಯಗಳು ಸಾಮಾಜಿಕ ಅನ್ಯಾಯದಿಂದ ಬಳಲ್ತಾ ಇದ್ದಾವೆ. ಸಂವಿಧಾನವನ್ನು ವಿಜೃಂಭಿಸುವ ಈ ಕಾಲದಲ್ಲಿ ಸಂವಿಧಾನ ಹೇಳುವ ಸಮಾನತೆಯ ಸಂದರ್ಭದಲ್ಲಿ ನಾವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗುತ್ತೆ. ಅಟ್ ಲೀಸ್ಟ್ ವೆನ್ ಯು ಬಿಕಮ್ ದಿ ಸೀನಿಯರ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ, I want to see that you enjoy all these things and then you understand what exactly equality is all about. ಸ್ವಲ್ಪ ಆಲೋಚನೆ ಮಾಡಿ. ನಾವು ನಮ್ಮ ಸಂವಿಧಾನವನ್ನು ಯಾವ ಯಾವ ಹಂತದಲ್ಲಿ ಯಾವ ಯಾವ ಸ್ವರೂಪಕ್ಕೆ ನಾವು ಅದನ್ನು ಹೋಗ್ಲಾಡಿಸಿ ಕಂಪೇರ್ ಮಾಡಿ ಎಷ್ಟು ಡಿಸ್ಟಾರ್ಟ್ ಮಾಡ್ತಾ ಇದೆ ಅನ್ನೋದು ನಮ್ಮ ಎದುರುಗಡೆ ಕಾಣುತ್ತೆ. ಈ ಮೌಲ್ಯಗಳಿಗೆ, ಅದು ಹೇಳುವ ಮೌಲ್ಯಗಳಿಗೆ, ಪ್ರಿಯಾಂಬಲ್ ಹೇಳುವ ಮೌಲ್ಯಗಳಿಗೆ ಒಂದಷ್ಟು ಅರ್ಥಗಳನ್ನು ಇಲ್ಲದಾಗ ಮಾಡಲಿಕ್ಕೆ ಪ್ರತಿ ಹಂತದಲ್ಲೂ ನಾವು ಪ್ರಯತ್ನ ಪಡ್ತೇವೆ. ಎಟ್ ವಿ ಆರ್ ಹಿಯರ್ ಟು ಸೆಲೆಬ್ರೇಟ್ ದಿ ರಿಪಬ್ಲಿಕ್ ಡೇ. ಸ್ವಾತಂತ್ರ್ಯ, ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದ ಸ್ವಾತಂತ್ರ್ಯಗಳನ್ನು ನೋಡಿದ್ದೇನೆ ನಾನು, ಮತ್ತು ನೀವು ಬಳಸುವ ಎಲ್ಲ ಭಾಷೆಗಳನ್ನು ಕೇಳ್ತಾ ಬಂದಿದ್ದೇನೆ ನಾನು. ಈ ಕ್ಯಾಂಪಸ್ ಅಂತ ಒಂದು ಕ್ಯಾಂಪಸ್ನಲ್ಲಿ ದೊಡ್ಡ ವಿದ್ಯಾಸಂಸ್ಥೆ ಇದು, ಸರಸ್ವತಿ ನೆಲೆಸುವ ಜಾಗ ಇದು. ನೀವೆಲ್ಲರೂ ದೇವ್ರ ಪೂಜೆ ಮಾಡ್ತಾ ಇದ್ರೆ ಅಂಥದ್ರಲ್ಲಿ ನಾವು ಬಳಸುವ ಮಾತುಗಳಿಗೆ, ನಾವು ಆಡುವ ಮಾತುಗಳಿಗೆ ಒಂದಷ್ಟು ಬೆಲೆಯೇ ಇಲ್ಲ. ನಿಮ್ಮ ಮಾತುಗಳು ಒಂದು ಸಾರಿ ತಾವು ಮಾತಾಡಿದ್ರೆ ಅಥವಾ ಒಂದು ಸರಿ ನಾವು ಮಾತಾಡಿದ್ರೆ ಇನ್ನೊಂದು ಸರಿ ನಿಮ್ಮ ಜೊತೆಗೆ ನಾವು ಕಮ್ಯುನಿಕೇಟ್ ಮಾಡಬೇಕು ಅಂತ ಆಸೆ ಕೂಡ ಆಗೋದಿಲ್ಲ. ಯಾಕಂದ್ರೆ ಸಚ್ ವಾಸ್ ದ ವರ್ಡ್ಸ್ ದಟ್ ಯು ಯೂಸ್ ವೆನ್ ಯು ಸೇ ಐ ಹ್ಯಾವ್ ಫ್ರೀಡಮ್, ರೈಟ್ ಟು ಎಕ್ಸ್ಪ್ರೆಷನ್ ನನ್ನ ಹತ್ರ ಇದೆ, ಸಂವಿಧಾನದ ನನ್ನ ಮೂಲಭೂತ ಹಕ್ಕು ಅದು ನನಗೆ ಮಾತಾಡಲಿಕ್ಕೆ. ಈ ಮಾತುಗಳಿಂದ ನಾನು ಏನು ಬೇಕಾದ್ರೂ ಹೇಳ್ಬೋದು, ಯಾರ ಮೇಲೆ ಬೇಕಾದ್ರೂ ಏನು ಹೇಳ್ಬೋದು, ಯಾವ ಸ್ಟೇಟ್ಮೆಂಟ್ ಆದರೂ ಕೊಡ್ಬೋದು ಅಂತ ನಾವು ಮಾತಾಡ್ಬಿಡ್ತೀವಿ. ಆದರೆ ನೆನ್ಪಿಟ್ಕೋಬೇಕು ತಾವು, ನಮಗೆ ಬೇಸಿಕ್ ಲ್ಯಾಂಗ್ವೇಜ್ ಸ್ಕಿಲ್ ಅನ್ನೋದೊಂದು ಇಲ್ಲದೆ ಇರೋದ್ರಿಂದ ನಿಮಗೆ ರೈಟ್ ಟು ಎಕ್ಸ್ಪ್ರೆಷನ್ ಅನ್ನುವ ಹಕ್ಕನ್ನು ಬಳಸ್ಕೊಳ್ಳೋಕ್ಕೆ ಗೊತ್ತೇ ಇಲ್ಲ. ಈ ಕಾರಣಕ್ಕಾಗಿ ಎಲ್ಲ ಕಡೆ ನಾವು ನೋಡುವಾಗ ಎಲ್ಲ ಸಂದರ್ಭಗಳಲ್ಲಿ ನಮಗೆ ಈ ದೇಶದೊಳಗಡೆ ಆಗುವ ಕಾಂಟ್ರಡಿಕ್ಷನ್ಸ್ ಏನು ಅಂತಂದ್ರೆ, ಜಾತಿ, ಧರ್ಮ, ವರ್ಗಗಳನ್ನೆಲ್ಲ, ಆ ಭಾಷೆಗಳನ್ನೆಲ್ಲ ನೀವು ಮಾಡ್ತಾ ಬಂದಾಗ ನಾವು ರೈಟ್ ಟು ಎಕ್ಸ್ಪ್ರೆಷನ್ ಇದೆ ನನಗೆ, ಇದು ನನ್ನ ಮೂಲಭೂತ ಹಕ್ಕು ಅಂತ ಬಳಸ್ಕೋತೀವಿ. ಅಲ್ಲಿ ಮಿಸ್ಯೂಸ್ ಆಗ್ತಾ ಇರೋದು, ಅಪರಾಧ ಆಗ್ತಾ ಇರೋದು, ಸಂವಿಧಾನವನ್ನು ಜೀವಂತವಾಗಿ ದಹನ ಮಾಡ್ತಾ ಇರೋದನ್ನ ನಾವು ಯಾರು ಗಮನಿಸದೇ ಇಲ್ಲ. ನೋವಾಗುತ್ತೆ ಕೆಲವು ಸಾರಿ.
ನಮ್ಮೆಲ್ಲ ಹೊಸ ಪತ್ರಿಕೆಗಳಲ್ಲಿ ಬರುವ ಸ್ಟೇಟ್ಮೆಂಟ್ಗಳು, ನಾವು ಬಳಸುವ ಎಲ್ಲ ಸೋಷಿಯಲ್ ಮೀಡಿಯಾದ ಮಾತುಗಳನ್ನು ನೋಡಿದಾಗ ನಾವು ನಮ್ಮ ರೈಟ್ ಟು ಎಕ್ಸ್ಪ್ರೆಷನ್ ಅನ್ನ ಎಷ್ಟು ತುಂಡು ತುಂಡಾಗಿ ಕಟ್ ಮಾಡ್ತಾ ಬಂದಿದ್ದೇವೆ. ಇದೇ ರೈಟ್ ಟು ಎಕ್ಸ್ಪ್ರೆಷನ್ ಯಾಕೆ ಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ನಮ್ಮ ಸಂವಿಧಾನ ಕರ್ತರು ಮಾಡಿದಾಗ ಅದ್ಯಾವುದು ನಿಮಗೆ ಈಗ ಇಂಪಾರ್ಟೆಂಟ್ ಅಂತ ಅನ್ಸುತ್ತಿಲ್ಲ. ಈಗ ನಿಮ್ಗೆ ಇಂಪಾರ್ಟೆಂಟ್ ಯೋರ್ ರೈಟ್, ಯೋರ್ ಸ್ಪೇಸ್, ಯೋರ್ ಪ್ರೈವೇಟ್ ಸ್ಪೇಸ್ ವೇರ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಎನಿಥಿಂಗ್ ಯು ವಾಂಟ್ ಬಿಕಾಸ್ ದರ್ ಇಸ್ ಆಲ್ರೆಡಿ ಎ ಸೋಷಿಯಲ್ ಮೀಡಿಯಾ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಭ್ರಾತೃತ್ವ ಸರ್ ಹೇಳಿದ್ರು, 2 ಜನ ನಮ್ಮ ಯೋಧರು ಮಾತಾಡ್ತಾ ಬಂದರು. ನಮಗೆ ಈ ಸಹೋದರತ್ವ ಅಂತ ಏನಾದ್ರು ಇದ್ದಿದ್ರೆ ಅದಕ್ಕೆ ವಿ ವುಡ್ ನಾಟ್ ಹ್ಯಾವ್ ಲೆಟ್ ಡೌನ್ ಆಫ್ ಅ ಪೀಪಲ್ ವಿತ್ ಹೂಮ್ ವಿ ವರ್ಕ್. ಅದು ಆಗ್ತಾನೆ ಇರಲಿಲ್ಲ. ಭ್ರಾತೃತ್ವದ ಅರ್ಥವನ್ನ ಬಹಳ ಈ ದೇಶದ ವೇದ, ಈ ದೇಶದ ಎಲ್ಲ ಚರಿತ್ರೆಯ ಮೌಲ್ಯಗಳನ್ನು, ನಮ್ಮ ಪರಂಪರೆಯನ್ನ, ನಮ್ಮ ಎಪಿಕ್ಸ್ಗಳನ್ನೆಲ್ಲ ಓದಿ ಅರ್ದು ಕುಡಿದು ಭ್ರಾತೃತ್ವ ಅನ್ನುವ ಪದವನ್ನ ಸಂವಿಧಾನದಿಂದ ಅಳವಡಿಸಿದ್ದು. ಅದೇನು ನಮಗೆ ಬೇರೆ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡದೇನಲ್ಲ. ನಮ್ಮ ಪರಂಪರೆಯ ಭಾಗವಾಗಿ ನಾವು ಭ್ರಾತೃತ್ವವನ್ನು ಉಳಿಸ್ಕೊಂಡದ್ದು. ವಿ ಡು ನಾಟ್ ಸಿ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಅನ್ನ ಕಂಟ್ರಿ ಟುಡೇ. ಈ ಭ್ರಾತೃತ್ವದ ಜೊತೆಗೆ ನಿಮಗೆ ವರ್ಕಿಂಗ್ ರಿಲೇಶನ್ಶಿಪ್ ನಲ್ಲಿ ಒಂದು ಸಣ್ಣ ಮಟ್ಟದ ಏನಾದ್ರು ಬರಬಾದೆ ಹೊರತು ಅದು ಬಿಯಾಂಡ್ ನಿಂದು, ಅದು ನಿರ್ದಯದಿಂದ, ಮನಸ್ಸಿನಿಂದ ಮತ್ತೊಂದು ಸಮಾಜ ಕಟ್ಟುವ, ನಾವು ಅನ್ನುವ ಸಮಾಜ ಕಟ್ಟುವ, ದೇಶ ಅನ್ನುವ ಸಮಾಜ ಕಟ್ಟುವ ದೇಶಭಕ್ತಿಯ ಭ್ರಾತೃತ್ವ ಅಲ್ಲ ಅನ್ನೋದು ನನಗೆ ಖಚಿತ ಆಗಿದೆ ಮತ್ತು ಅನುಭವ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಯಂಗ್ಸ್ಟರ್ಸ್ಗಳು ಸ್ವಲ್ಪ ಭ್ರಾತೃತ್ವದ ಬಗ್ಗೆ ನಾವು ಮಾತನಾಡಬೇಕಾಗಿದೆ ಮತ್ತು ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. 76ನೇ ಈ ಸಂದರ್ಭದಲ್ಲಿ, ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಸ್ವಲ್ಪ ಜನ ಬಡವರು, ನಿಮ್ಗಿಂತಲೂ ಅನುಕೂಲ ಇಲ್ಲದಿರುವ ಕೆಲವು ಜನರು, ಸುಮಾರು ಜನ ನಮ್ಮ ಜೊತೆಗಿದ್ದಾರೆ. ದೇವರು ನಿಮಗೆ ಎಲ್ಲ ಸುಖ ಸಂಪತ್ತುಗಳು, ಐಶ್ವರ್ಯಗಳನ್ನು ಕೊಟ್ಟಿದ್ದಾರೆ. ದೇವರು ನಿಮಗೆ ಎಲ್ಲ ಸವಲತ್ತುಗಳನ್ನು ಮಾಡಿಕೊಟ್ಟಿದ್ದಾನೆ. ಆದರೆ ಕೆಲವು ವ್ಯಕ್ತಿಗಳು ಬಹುಶಃ ಶಾಲೆಯ ದಾರಿಯನ್ನೇ ಕಾಣದೆ, ಕೆಲವು ವ್ಯಕ್ತಿಗಳು, ಕುಟುಂಬಗಳು ಶಾಲೆಯ ಬಾಗಿಲನ್ನೇ ಕಾಣದಿರುವ ಸುಮಾರು ಜನ ವ್ಯಕ್ತಿಗಳು ನಮ್ಮ ದೇಶದಲ್ಲಿದ್ದಾರೆ, ನಮ್ಮ ಊರಿನಲ್ಲಿದ್ದಾರೆ, ನಮ್ಮ ನೇಬರ್ಹುಡ್ನಲ್ಲಿ ಇದ್ದಾರೆ. ಗಣರಾಜ್ಯೋತ್ಸವಕ್ಕೆ ಅರ್ಥ ಬರಬೇಕು, ಸಂವಿಧಾನಕ್ಕೆ ಅರ್ಥ ಬರಬೇಕು, ಮಹಾತ್ಮ ಗಾಂಧಿಯವರಿಗೆ ಗೌರವ ಕೊಡಬೇಕು, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಗೌರವ ಕೊಡಬೇಕು, ಇಡೀ ನಮ್ಮ ಪರಂಪರೆಗೆ ಕೊಡಬೇಕು ಅಂತಂದ್ರೆ ನಾವೊಂದಷ್ಟು ಸಣ್ಣ ಮಟ್ಟದಲ್ಲಿ ನಮಗೆ ಏನೂ ಇಲ್ಲದಿರುವ ಈ ಕಮ್ಯುನಿಟಿಯನ್ನ, ಯಾವುದೂ ಇಲ್ಲದಿರುವ ಈ ಸಮುದಾಯ, ಆ ಸಮುದಾಯ ಜಾತಿಗೆ ಧರ್ಮಕ್ಕೆ ಮೀಸಲಾದದಲ್ಲ, ಈ ಸಮುದಾಯವನ್ನು, ಅವಕಾಶ ವಂಚಿತ ಎಲ್ಲ ಸಮುದಾಯವನ್ನ ಒಂದಷ್ಟು ನೀವು ಕಾಳಜಿ ವಹಿಸದಿದ್ರೆ, ನಿಮ್ಮ ನೆಲೆಯಲ್ಲಿ ನೀವು ಮಾಡಲಿಕ್ಕೆ ಸಾಧ್ಯವಾದ ಈ ಕೆಲಸವನ್ನು ನೀವು ಮಾಡದಿದ್ರೆ ನಾವು ಮತ್ತೆ ಸಂವಿಧಾನವನ್ನ ಅಪಾರ್ಥಗೊಳಿಸಿದಾಗುತ್ತೆ. ಹಾಗಾಗಿ ಎಲ್ಲ ಮಾಡೋದ್ರ ಜೊತೆಗೆ, ನಿಮ್ಮ ಹೋರಾಟಗಳ ಜೊತೆಗೆ ಒಂದು ಸಣ್ಣ ಮಟ್ಟದ ಈ ಪ್ರಯತ್ನವನ್ನು ನೀವು ಮಾಡಲೇಬೇಕು ಅನ್ನೋದು ನನ್ನ ಇವತ್ತಿನ ಒಂದು ಕೋರಿಕೆ ನಿಮ್ಮ ಜೊತೆಗೆ. ಸರ್ಗಳನ್ನು ನೋಡುವಾಗ ಹೊಸ ಕರ್ತವ್ಯ ಪ್ರಜ್ಞೆ ನಮಗೆ ಆಗ್ತಾ ಇದೆ. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಒಂದು ಹೊಸ ಕರ್ತವ್ಯದ ಪ್ರಜ್ಞೆ ಬರ್ತಾ ಇದೆ ಮತ್ತು ಬರಲಿಕ್ಕೆ ಸಾಧ್ಯ ಮಾಡುವ ಪ್ರಸಾದ್ ಸರ್ ನಮಗೆ ಮಾತನಾಡಿದ್ದೀರಿ. ನಮ್ಮ ಎಲ್ಲ ಯಂಗ್ಸ್ಟರ್ಸ್ಗಳು ಬಹಳ ದೊಡ್ಡ ಸಾಧನೆ ಮಾಡ್ತಾ ಇದ್ದೀರಿ. ನಿಮ್ಮ ಸಂಶೋಧನೆಗಳಲ್ಲಿ, ನಿಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಬಹಳ ದೊಡ್ಡ ಸಾಧನೆ ಮಾಡ್ತಾ ಇದ್ದೀರಿ. 77ನೇ ಗಣರಾಜ್ಯೋತ್ಸವವನ್ನು ಸೆಲೆಬ್ರೇಟ್ ಮಾಡುವ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಬಹಳ ದೊಡ್ಡ ಒಂದು ಸಂತೋಷದ ಕ್ಷಣ ಎದುರಾಗಲಿ ಅಂತ ನಾನು ಹಾರೈಸ್ತಾ, ಮತ್ತು ನಿಮ್ಮೆಲ್ಲರಲ್ಲಿ ಆ ಶಕ್ತಿ ಇದೆ, ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ ಅಂತ ಹೇಳ್ತಾ, ಈ ದೇಶವನ್ನು ನಾವು ಕಟ್ಟಲೇಬೇಕು. ಈ ದೇಶ ಕಟ್ಟುವ ಈ ಸಂದರ್ಭಗಳಲ್ಲಿ ನಮ್ಮೆಲ್ಲ ಈ ಕೊಳಕು ಮನಸ್ಸು ಏನಿದೆ, ಜಾತಿ ಧರ್ಮದ ಕೊಳಕು ಮನಸ್ಸು ಏನ್ಗಳಿದ್ದಾವೆ, ಅವುಗಳನ್ನೆಲ್ಲ ನಾವು ಹೊರಡಿದು ಹಾಕದಿದ್ರೆ ನಾವು ಕೊನೆ ಸಂದರ್ಭದಲ್ಲಿ ತುಂಬ ನೋವು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಯಾಕೋ ಗೊತ್ತಿಲ್ಲ, ಕೆಲವು ಸಂದರ್ಭಗಳಲ್ಲಿ ಕೆಲವು ಚರಿತ್ರೆಗಳನ್ನು ನೋಡ್ತಾ ಬಂದ್ರೆ, ಈ 4 ದಶಕಗಳ ಚರಿತ್ರೆಯನ್ನು ನೋಡ್ತಾ ಬಂದ್ರೆ ನಾವೇನು ಮಾಡ್ತೀವಿ ಅದು ನಮಗೆ ವಾಪಸ್ ಬರುತ್ತೆ ಅನ್ನೋದನ್ನ ಮತ್ತೆ ಮತ್ತೆ ನೆನಪಿಸುವ ಸುಮಾರು ಘಟನೆಗಳಾಗ್ತಾ ಇದ್ದಾವೆ. ಅದೇ ನಮ್ಗೆ ಅದಕ್ಕೋಸ್ಕರ ನಾವು ಸತ್ತು ಸ್ವರ್ಗಕ್ಕೆ ಹೋಗ್ಬೇಕು, ಅಥವಾ ನೀನು ಹಿಂಗ್ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀಯಾ, ನೀನು ಹಿಂಗ್ ಮಾಡಿದ್ರೆ ನರಕಕ್ಕೆ ಹೋಗ್ತೀಯಾ ಅಂತ ಹೇಳುವ ಥೀಸಿಸ್ ಎಲ್ಲವೂ ಬೇಡ. ಇಲ್ಲೇ ಇದೆ ಅದು, ಮತ್ತು ಇಲ್ಲೇ ಇರ್ತದೆ ಅದು. ಅದೆಲ್ಲೂ ನಮ್ಮನ್ನು ಬಿಟ್ಟು ಹೋಗುವುದೇನಿಲ್ಲ, ನಮ್ಮ ನೆರಳು ತಾನೇ ಇದೆ. ಹಾಗಾಗಿ ನೀವು ಏನೇನು ಮಾಡ್ತಾ ಇದ್ದೀರಿ ಅದನ್ನು ನಿಷ್ಠೆಯಿಂದ ಮಾಡಿ. ಅದೇ ಸಂವಿಧಾನ ಹೇಳೋದು. ನೀವು ಯಾವ್ಯಾವ ಕೆಲಸಗಳಿಗೆ ನಿಯೋಜಿತರಾಗಿದ್ದೀರಿ ಅದನ್ನೆಲ್ಲವನ್ನು ನೀವು ಪ್ರಾಮಾಣಿಕತೆಯಿಂದ ಮಾಡಿ. ಅದು ಬಹುಶಃ ನಮ್ಮನ್ನು ರಕ್ಷಣೆ ಮಾಡ್ತದೆ, ಬೇರೆ ಏನು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ ಅಂತ ಹೇಳ್ತಾ, ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕಿರಿಯ ಮಿತ್ರರಿಗೆ ಒಂದಷ್ಟು ಹಿತವಚನ ಹೇಳ್ಕೊಡ್ಲಿಕ್ಕೆ, ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಬಹಳ ದೂರದ ಊರಿಂದ ಬಂದಿರುವಂಥ ನಮ್ಮ ಹಿರಿಯರು ಮತ್ತು ಈ ದೇಶದ ಬಹಳ ಪ್ರೌಡ್ ಯೋಧ ನಮ್ಮ ಪ್ರಸಾದ್ ಸರ್ ಬಂದಿದ್ದೀರಿ.
ತಮಗೆ ನನ್ನ ಪರವಾಗಿ ಮತ್ತು ನನ್ನ ಎಲ್ಲ ಸ್ನೇಹಿತರ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ದೇರ್ ಇಸ್ ಆಲ್ರೆಡಿ ಎ ಫಾರ್ಮಲ್ ಫೇರ್ವೆಲ್ ಟು ಯು. ಐ ಆಮ್ ಶ್ಯೂರ್ ಅದೇ ಆಗುತ್ತೆ. ಮತ್ತು ನೀವೆಲ್ಲ ಇವತ್ತು ಬಂದಿದ್ದೀರಿ, ನಿಮ್ಮ ಕುಟುಂಬವನ್ನು ಈ ದೇಶಕ್ಕೆ ಅರ್ಪಣೆ ಮಾಡುವ ಕಾಲ ಇದು. ನಿಮ್ಮ ಕುಟುಂಬದಲ್ಲಿ ದೇಶ ಸೇವೆಯನ್ನು ಮತ್ತು ದೇಶ ಪ್ರೇಮವನ್ನು ಬಿತ್ತುವ ಒಂದು ಸಣ್ಣ ಪ್ರಯತ್ನ ಇವತ್ತಿಂದ ಪ್ರಾರಂಭ ಆಗಲಿ. ಹಾಗೆ ಮಾಡುವ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಂಕುಚಿತ ಮನೋಭಾವಗಳನ್ನು ಯಾರ್ಯಾರು ಅದನ್ನು ಮಾಡ್ತಾರೋ ಅದಕ್ಕೆ ನೀವು ಬುದ್ಧಿ ಹೇಳುವ ಧೈರ್ಯ ನಿಮಗಿದೆ. ಯಾಕಂದರೆ ಯು ಆರ್ ಎ ಸ್ಟೂಡೆಂಟ್ ಆಫ್ ದಿಸ್ ಯೂನಿವರ್ಸಿಟಿ. ಆ ಕಾರಣದಿಂದಾಗಿ ಈ ಮಾತನ್ನು ಬಹಳ ಧೈರ್ಯದಿಂದ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ನಮ್ಮೆಲ್ಲ ಹೊಸ ಜನರೇಷನನ್ನು ಈ ದೇಶಕ್ಕೋಸ್ಕರ ಮತ್ತು ದೇಶ ಪ್ರೇಮಕ್ಕೋಸ್ಕರ ನೀವು ಇಡಬೇಕು ಮತ್ತು ತಯಾರು ಮಾಡಬೇಕು ಅಂತ ಹೇಳ್ತಾ, ಒಂದು ಮನವಿ ಮಾಡ್ತಾ, ಕೋರಿಕೆ ಮಾಡಿಕೊಂಡು ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾನೆ. ಜೈ ಹಿಂದ್. ಧನ್ಯವಾದಗಳು ಸರ್. ನಮ್ಮ ಕುಲಪತಿಗಳು ಉತ್ತಮ ವಾಗ್ಮಿಗಳೆಂದರೆ ತಪ್ಪಾಗಲಿಕ್ಕಿಲ್ಲ. ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾದ ನಿಮ್ಮಿಂದ ಸಂವಿಧಾನದ ಕುರಿತು, ಅದರ ಆಶಯಗಳ ಕುರಿತು ತಿಳಿದುಕೊಳ್ಳುವುದು ನಮಗೆಲ್ಲರಿಗೂ ಸಂತೋಷದ ವಿಚಾರ. ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿಕೊಳ್ಳುತ್ತೇನೆ ಸರ್. ಇದೀಗ ಈ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರೊಫೆಸರ್ ಅಂಡ್ ಡಾಕ್ಟರ್ BN ಪ್ರಸಾದ್ ಇವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕುಲಪತಿಗಳಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ವಿಶ್ವವಿದ್ಯಾಲಯದ ವಾಡಿಕೆಯಂತೆ ಪುಸ್ತಕವನ್ನು ಸ್ಮರಣಿಕೆಯಾಗಿ ನೀಡುವುದು ನಮ್ಮ ಹೆಮ್ಮೆ. ಧನ್ಯವಾದಗಳು ಸರ್. ಪ್ರತಿ ವರ್ಷವೂ ನಮ್ಮ ಈ ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಮೆರಗನ್ನು ತರುತ್ತಿರುವವರು ನಮ್ಮ ವಿಶ್ವವಿದ್ಯಾನಿಲಯದ ಘಟಕ ಕಾಲೇಜು ಹಂಪನಕಟ್ಟ, NCC, ಆರ್ಮಿ ಮತ್ತು ನೇವಿ ವಿದ್ಯಾರ್ಥಿಗಳು. ಇವರನ್ನು ಗೌರವಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಈ ದಿನದ ಪಥಸಂಚಲನದ ನಾಯಕತ್ವವನ್ನು ವಹಿಸಿದವರು ವೇದಿಕೆಗೆ ಆಗಮಿಸಿ ಈ ದಿನದ ವಿಶೇಷ ಅತಿಥಿಗಳಾದ ಪ್ರೊಫೆಸರ್ ಅಂಡ್ ಡಾಕ್ಟರ್ BN ಪ್ರಸಾದ್ ಇವರಿಂದ ಹೂಗಿಡವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಸರ್. ಮತ್ತು ಇಂದು ದೇಶಭಕ್ತಿ ಗೀತೆಯನ್ನು ಹಾಡುವ ಮೂಲಕ ಈ ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿದ ಮಹೇಂದ್ರ ಮತ್ತು ಸಂಗಡಿಗರಿಗೆ ಕುಲ ಸಚಿವರು ಹೂಗಿಡವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕುಲಪತಿಗಳು ಹೂಗಿಡವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಇದೀಗ ಈ ದಿನದ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆಗಾಗಿ ಪ್ರೊಫೆಸರ್ ವಿ ಸಂಗಪ್ಪ, ಹಣಕಾಸು ಅಧಿಕಾರಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. 76ನೇ ಗಣರಾಜ್ಯತಂತ್ರದ ಶುಭಾಶಯಗಳು ತಮ್ಮೆಲ್ಲರಿಗೂ. ಭಾರತಾದ್ಯಂತ ಗಣತಂತ್ರ ಹಬ್ಬವನ್ನು ಆಚರಿಸುತ್ತಿರುವ ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿಯೂ ಕೂಡ ಗಣತಂತ್ರ ಹಬ್ಬವನ್ನು ಅತ್ಯಂತ ಸರಳವಾಗಿ ಹಾಗೂ ಚೊಕ್ಕಟವಾಗಿ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಈ ಸಂದರ್ಭದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಭಾರತ ದೇಶ ಹಲವಾರು ಜಾತಿ, ಧರ್ಮ, ಜನಾಂಗಗಳನ್ನು ಹೊಂದಿದ್ದು ದೇಶದಲ್ಲಿ ಇವತ್ತು ಸಂವಿಧಾನ
ಯಾವ ರೀತಿಯಲ್ಲಿ, ಯಾವ ಸ್ಥಿತಿಯಲ್ಲಿ, ಹೇಗೆ ಎಲ್ಲರಿಗೂ ಅನ್ವಯಿಸುತ್ತದೆ ಅಥವಾ ಅದರ ಪರಿಸ್ಥಿತಿ ಹೇಗಿದೆ ಎನ್ನುವುದನ್ನು ಅತ್ಯಂತ ಮಾರ್ಮಿಕವಾಗಿ ಮಾನ್ಯ ಕುಲಪತಿಗಳು ಎಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಈ ದೇಶದ ಸಂವಿಧಾನ ಕರ್ತೃ, ಭಾರತ ರತ್ನ ಹಾಗೂ ದೇಶದ ಎಲ್ಲ ಜನರಿಗೂ ಅನುಕೂಲವಾಗುವಂತಹ ಸಂವಿಧಾನವನ್ನು ಕೊಟ್ಟಂತಹ ಬಾಬಾ ಸಾಹೇಬರು ತಮ್ಮ ಒಂದು ಭಾಷಣದಲ್ಲಿ ಹೇಳ್ತಾರೆ, ಯಾವ ಊರಿನಲ್ಲಿ ಶಾಲೆ ಗಂಟೆಗಿಂತ ದೇವಸ್ಥಾನದ ಗಂಟೆ ಜಾಸ್ತಿ ಬಾರಿಸುತ್ತದೆಯೋ ಅಲ್ಲಿ ಸಂವಿಧಾನದ ಅವಕಾಶಗಳಿಗೆ ಅಥವಾ ಆಶಯಗಳಿಗೆ ಅವಕಾಶ ಕಡಿಮೆ ಅಂತ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ನಮ್ಮ ದೇಶ ಏನು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣ್ತೇವೆ, ಏಕತೆಯನ್ನು ಬಿಂಬಿಸ್ತಾ ಇದ್ದೇವೆ ಅಂತ ಹೇಳಿದರೆ, ಈ ದೇಶದಲ್ಲಿ ಎಕ್ಸ್ ಧರ್ಮದವರು ಎಕ್ಸ್ ಧರ್ಮದ ಚೌಕಟ್ಟಿನಲ್ಲಿಯೇ ಬದುಕುವುದಾದರೆ, ವಾಯ್ ಧರ್ಮದವರು ಎಕ್ಸ್ ಧರ್ಮದ ಚೌಕಟ್ಟನ್ನು ಅಳವಡಿಸಿಕೊಳ್ಳದೆ ವಾಯ್ ಧರ್ಮದ ಚೌಕಟ್ಟಿನಲ್ಲಿಯೇ ಬದುಕುವಂಥದ್ದು. ಹಾಗೆಯೇ ಜಡ್ ಧರ್ಮದ ವ್ಯಕ್ತಿಗಳು ಜಡ್ ಧರ್ಮದ ಚೌಕಟ್ಟಿನಲ್ಲೇ ಬದುಕುವಂಥದ್ದು. ಹೀಗೆ ಎಕ್ಸ್ ವಾಯ್ ಜಡ್ ಏನೇ ಅವರವರ ಧರ್ಮದ ಚೌಕಟ್ಟಿನಲ್ಲಿ ಬದುಕ್ತಾ ಇದ್ದಾರೆ, ಅವರೆಲ್ಲರಿಗೂ ಬದುಕುವಂತಹ, ಬೆಳೆಯುವಂತಹ, ಜೀವಿಸುವಂತಹ ಹಕ್ಕನ್ನು ಅಥವಾ ಅವಕಾಶವನ್ನು ಕೊಡ್ತಕ್ಕಂಥ ಒಂದೇ ಒಂದು ಧಾರ್ಮಿಕ ಚೌಕಟ್ಟು ಅಥವಾ ಧರ್ಮದ ಚೌಕಟ್ಟು ಅಂತ ಹೇಳಿದರೆ ಅದು ಈ ದೇಶದ ಸಂವಿಧಾನ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇದನ್ನೇ ನಮ್ಮ ಕುಲಪತಿಗಳು ಅತ್ಯಂತ ಸುದೀರ್ಘವಾಗಿ ತಮ್ಮ ಅಧ್ಯಕ್ಷೀಯ ನುಡಿಯಲ್ಲಿ ನುಡಿದಿದ್ದಾರೆ. ಸೊ ಆ ನುಡಿಗಳಿಗಾಗಿ ನಾನು ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತು ಇಲ್ಲಿ ಸೇರಿದಂಥ ಎಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ದಿನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಅತಿಥಿಯೋರ್ವರು ಅತ್ಯಂತ ವಿಶಿಷ್ಟರು. ನಾವು ವಿಶ್ವವಿದ್ಯಾನಿಲಯದಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು, ಅಧ್ಯಾಪಕರು, ಅಪರೂಪಕ್ಕೆ ಬೇರೆ ಬೇರೆ ಸಂಸ್ಥೆಗಳಿಂದ ಬರ್ತಕ್ಕಂಥ ವಿಜ್ಞಾನಿಗಳು, ಹಾಗೆ ಬೇರೆ ಬೇರೆ ವ್ಯಕ್ತಿಗಳು. ಇವತ್ತು ವಿಶ್ವವಿದ್ಯಾನಿಲಯದ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾದಂಥವರ ಒಂದು ವಿವರವನ್ನು ನೋಡಿದರೆ ನಮ್ಮೆಲ್ಲರಿಗೂ ಪ್ರೇರಣೆಯಾಗುವಂತಹದ್ದು. ಶ್ರೀ ಲೆಫ್ಟಿನೆಂಟ್ ಜನರಲ್ ರಿಟೈರ್ಡ್ ಡಾಕ್ಟರ್ ಪ್ರೊಫೆಸರ್ BN ಪ್ರಸಾದ್, SM, VSM, PHS, MD, DNB, FCCP, USA, FRCP, ಲಂಡನ್ ಹಾಗೂ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಗೈದು ಇವತ್ತು ರಿಟೈರ್ಡ್ ಆದಂಥ ಒಬ್ಬ ಮಹನೀಯರು ದೇಶದ ಇತಿಹಾಸವನ್ನು ತಮ್ಮೆಲ್ಲರ ಮುಂದೆ ತೆರೆದು ಇಟ್ಟಿದ್ದಾರೆ. ನಾವೆಲ್ಲ ಇತಿಹಾಸವನ್ನು ತಿಳಿದುಕೊಂಡ ಹಾಗೆ ಮಾನ್ಯರು ಹೇಳಿದರು, 800 ವರ್ಷಗಳ ಕಾಲ ಈ ದೇಶವನ್ನು ಆಕ್ರಮಣಕಾರರು, ಬ್ರಿಟಿಷರು ಹಾಗೆ ಹಲವಾರು ಜನ ನಮ್ಮ ದೇಶವನ್ನು ಆಳಿದರು ಅಂತ. ಅದಾದ ನಂತರ 1947ರಲ್ಲಿ ನಮಗೇನು ಸ್ವಾತಂತ್ರ್ಯ ಸಿಗ್ತದೆ, ಆ ನಂತರದಲ್ಲಿ ಸಂವಿಧಾನ ರಚನಾ ಸಮಿತಿ ಆಗ್ತದೆ, ಸಂವಿಧಾನ ರಚನೆ ಆಗ್ತದೆ. ಸಂವಿಧಾನದ ಆಶಯದಂತೆ ಇವತ್ತು ದೇಶದ ಆಡಳಿತ ನಡೀತಾ ಇದೆ. ಹಾಗೂ ದೇಶದಲ್ಲಿ
ನೀವೆಲ್ಲರೂ ಹೇಗಿರಬೇಕು, ದೇಶದ ಬಗ್ಗೆ ಹೆಮ್ಮೆ, ಗೌರವ, ದೇಶ ಪ್ರೇಮ, ದೇಶಭಕ್ತಿಯನ್ನು ನಾವು ಬೆಳೆಸಿಕೊಳ್ಬೇಕಂತ ಅವರು ತಮ್ಮ ಭಾಷಣದಲ್ಲಿ ತಿಳಿಸಿಕೊಟ್ಟು ನಮ್ಮೆಲ್ಲರನ್ನು ಪ್ರೇರೇಪಿಸಿದ್ದಾರೆ. ಸೊ ಅವರು ತಮ್ಮ ಬಿಜಿ ಶೆಡ್ಯೂಲ್ನಲ್ಲಿಯೂ ಕೂಡ ವಿಶ್ವವಿದ್ಯಾನಿಲಯಕ್ಕೆ ಬಂದು ತಮ್ಮ ಏನು ಪ್ರೇರಣಾ ಮಾತುಗಳನ್ನು ಆಡಿದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತು ನೆರೆದಿರತಕ್ಕಂಥ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮೊಂದಿಗೆ ನಮ್ಮ ಕುಲಸಚಿವರು ಪರೀಕ್ಷಂಗರವರು ಇದ್ದಾರೆ. ನಮ್ಮ ಕುಲಸಚಿವರಾದಂತಹ ಶ್ರೀ ರಾಜು ಮೊಗವೀರ ಅವರು ಇದ್ದಾರೆ. ಯಾವುದೇ ಸಭೆ ಸಮಾರಂಭ ಇರಲಿ ಅಥವಾ ಶೈಕ್ಷಣಿಕ ವಲಯದ ಕಾರ್ಯಕ್ರಮಗಳಿರಲಿ, ಅವರು ಎಲ್ಲ ಕಾರ್ಯಕ್ರಮಗಳಿಗೂ ಬೆಂಬಲವನ್ನು ನೀಡುತ್ತಾ, ಹಾಗೆಯೇ ಈ ಸಂದರ್ಭದಲ್ಲಿ ನಾನು ಅವರನ್ನು ಮುಖಸ್ತುತಿ ಮಾಡುವಂಥದ್ದು ಅಲ್ಲ, ನಾವು ನಮ್ಮ ಚರಿತ್ರೆಯನ್ನು ಸ್ವಲ್ಪ ತಿರುವಿ ನೋಡಿದಾಗ ಹೀಗೆ ಒಬ್ಬ ಶ್ರೇಷ್ಠ ವಚನಕಾರ ನಮ್ಮ ಕಣ್ಣೆದುರಿಗೆ ಕಾಣ್ತಾರೆ. ಅವರು ಯಾರಂತ ಹೇಳಿದರೆ, ಈ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದಂಥ ಸಿದ್ದಯ್ಯ ಪುರಾಣಿಕರು. ಸೊ ಇವರು ನಮ್ಮ ಮಂಗಳೂರಿನ ಸಿದ್ದಯ್ಯ ಪುರಾಣಿಕರಿದ್ದ ಹಾಗೆ. ಸೊ ಅವರು ಈ ಸಮಾರಂಭದಲ್ಲಿ ಭಾಗಿಯಾಗಿ ಏನು ಇಂಟ್ರಡಕ್ಟರಿ ರಿಮಾರ್ಕ್ಸ್ ಅನ್ನು ಕೊಟ್ಟಿರ್ತಾರೆ, ಅವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾನಿಲಯದ ಪರವಾಗಿ ನೆರೆದಿರತಕ್ಕಂಥ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರ್ತಕ್ಕಂಥ ಕುಲಸಚಿವರು ಪರೀಕ್ಷಾಂಗ ಪ್ರೊಫೆಸರ್ ದೇವೇಂದ್ರ ಪೈ ಅವರಿಗೂ ಕೂಡ ವೈಯಕ್ತಿಕ ಹಾಗೂ ವಿಶ್ವವಿದ್ಯಾನಿಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ಗೌರವ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ಮಾನ್ಯ ಸಿಂಡಿಕೇಟಿನ ಸದಸ್ಯರು, ಶೈಕ್ಷಣಿಕ ಮಂಡಳಿಯ ಸದಸ್ಯರು, ವಿವಿಧ ವಿಭಾಗಗಳ ಅಧ್ಯಕ್ಷರು, ವಿವಿಧ ಕೇಂದ್ರಗಳ ಮುಖ್ಯಸ್ಥರು, ಪ್ರಾಧ್ಯಾಪಕರು, ಅತಿಥಿ ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳು, ಬೋಧಕೇತರ ಸಿಬ್ಬಂದಿಗಳು ಮತ್ತು ದೈಹಿಕ ಶಿಕ್ಷಣ ವಿಭಾಗದ ವಿದ್ಯಾರ್ಥಿಗಳು, NCC ನೇವಲ್ ವಿಂಗಿನ ವಿದ್ಯಾರ್ಥಿಗಳು, ಮಾಧ್ಯಮ ಮಿತ್ರರು, ಛಾಯಾಗ್ರಹಣ ಮಿತ್ರರು ಹಾಗೂ ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ಲ ಆಹ್ವಾನಿತರಿಗೂ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾನಿಲಯದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ದೇಶಭಕ್ತಿಯ ಬಗ್ಗೆ ಗಾಯನಗಳನ್ನು ಹಾಡಿದಂಥ ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂಥ ಡಾಕ್ಟರ್ ಚಂದ್ರು ಹೆಗ್ಡೆ ಅವರಿಗೂ ಮತ್ತು ಮಾಸ್ಟರ್ ಆಫ್ ಸೆರೆಮನಿಯನ್ನು ನಡೆಸಿಕೊಂಡು ಬರುತ್ತಿರ್ತಕ್ಕಂಥ ಮಿರಾಜಿಯವರಿಗೂ ಕೂಡ ನನ್ನ ವೈಯಕ್ತಿಕ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ಗೌರವ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು.